परं धीमहि सृष्टिस्थित्यप्ययेहानेति दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् ಪರಮ ಏವಂ ಗುಣೈ ಭ್ರಾಮ್ಯಮಾಣೆ ಅದೆಲ್ಲ ಆಯಿತು. ವೃಕ್ಷದ ಕಥೆ ಆಯ್ತಲ್ಲ. ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತಃ ಅವಿವೇಕಶ್ಚ ಚಿಂತಾ ಚ ವಿವೇಕಃ ಸ್ಮೃತಿರೇವ ಚ. ವಿವೇಕ ಸ್ಮೃತಿ ಅವಿವೇಕಿನಃ ಏವ ವಿವಿಕ್ತತ್ವಭ್ರಾಂತಿ ಅಂತರ್ಹಿರಣ್ಯಕಾದೀನಾಂ ಭಕ್ತಿರಸ್ತೇವ ಕೇಶವೇ ಅಸುರಾವೇಶತಃ ತು ಅನ್ಯಾನ್ ಹರಿಃ ತಸ್ತೋತ್ರೂನ್ ದ್ವಿಷಂತಿ ಚ. ಸಂಭವಶ್ಚ ವಿನಾಶಶ್ಚ ಶೋಕಃ ಚ ವಿವಿಧಃ ಸ್ಮೃತಃ ಅವಿವೇಕಶ್ಚ ಚಿಂತಾ ಚ ವಿವೇಕಃ ಸ್ಮೃತಿರೇವ ಚ. ಇಲ್ಲಿ ಬಂದಿದೆ ಮತ್ತ ಸ್ಮೃತಿರ್ಜ್ಞಾನಮಪೋಹನ ಚ. ಭಗವದ್ಗೀತೆಯಲ್ಲಿ ಬಂದಾಗೆ ಮತ್ತೆ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಸಂಭವ ಹುಟ್ಟು, ವಿನಾಶ ಸಾವು, ಶೋಕ ವಿವಿಧ ಬಗೆಯ ಶೋಕ, ಅವಿವೇಕ ಚಿಂತ, ವಿವೇಕ ಸ್ಮೃತಿ ಇವೆಲ್ಲವೂ ಭಗವಂತನ ಅಧೀನ ಅಂತ ಹೇಳಿ ಅವಿವೇಕ ಅನ್ನೋದಕ್ಕೆ ಅರ್ಥ ಹೇಳ್ತಾರೆ. ವಿವೇಕ ಸ್ಮೃತಿ ಎರಡು ಪಾಠ. ವಿವೇಕ ಸ್ಮೃತಿರೇವಚ ಅಂತ ಒಂದು, ವಿವೇಕ ಸ್ಮೃತಿ ಅಂತ ಆಚಾರ್ಯ ಹೇಳಿದಿರೋ ಪಾಠ. ಅವಿವೇಕೇನ ಇವೇವ ವಿವೇಕಿತ್ವ ಭ್ರಾಂತಿ. ವಿವೇಕ ಸ್ಮೃತಿ ಅವಿವೇಕ ಇದೆ ಅಷ್ಟು ಹೇಳಿದ್ರೆ ಸಾಕಿತ್ತು. ವಿವೇಕ ಸ್ಮೃತಿ ಅಂತ ಅದಕ್ಕೆ ಹೇಳಿದರು ಅಂದರೆ ಅವಿವೇಕಿನಃ ಏವ ವಿವೇಕಿತ್ವ ಭ್ರಾಂತಿ. ಅವನ ವಿವೇಕಿ ಭಾರಿ ವಿವೇಕಿ ಅಂತಕ್ಕಂಥ ಭ್ರಮೆ ಅದು ಕೂಡ ದೇವರ ಸಂಕಲ್ಪ. ಇವನ ಯೋಗ್ಯತೆ ತಕ್ಕಂತೆ ಕೊಡ್ತಾರಾದ್ರಿಂದ ಯಾರೂ ಕೂಡ ಯಾವುದೇ ವಿಷಯದಲ್ಲೂ ಕೂಡ ಸ್ವತಂತ್ರರಲ್ಲ. ಅಲ್ಲಿ ಒಂದು ವಿಶೇಷವನ್ನು ಹೇಳ್ತಾರೆ ಮತ್ತೆ. ಹಿರಣ್ಯಕಾದೀನಾಂ ಭಕ್ತಿರಸ್ತೇವ ಕೇಶವೇ ಅಸುರಾವೇಶತಸ್ತು ಅನ್ಯಾನ್ ಹರಿಸ್ತೋತ್ರೂನ್ ದ್ವಿಷಂತಿ ಚ ಇತಿ. ಈ ಹಿರಣ್ಯಕಶಿಪು ಮೊದಲಾದವರ ವಿಶೇಷ ಏನು ಅಂದರೆ ಜೀವದ್ವಯ ಆವೇಶ. ಜೀವದ್ವಯವೇಶ ಆದ್ದರಿಂದ ಹಿರಣ್ಯಕಾದೀನಾಂ ಭಕ್ತಿರಸ್ತೇವ ಕೇಶವೇ. ಅಂತಹ ಅವರ ಮನಸ್ಸಿನೊಳಗೆ ಕೇಶವೇ ಭಗವಂತನಲ್ಲಿ, ಕೇಶವನಲ್ಲಿ ಏನಿದೆ? ಭಕ್ತಿ ಇದೆ. ಅವರಿಗೆ ಸ್ವರೂಪದಲ್ಲಿ ಒಳಗಿರೋ ಯೋಗ್ಯ ಜೀವನಾದ್ದರಿಂದ ಭಕ್ತಿ ಇದೆ. ಆದರೆ ಅಸುರಾವೇಶತಃ ಅಸುರ ಆವೇಶದಿಂದಾಗಿ ಅನ್ಯಾನ್ ಯಾರನ್ನ ಹರಿಸ್ತೋತ್ರೂನ್ ಹರಿಭಕ್ತರಿದ್ದಾರಲ್ಲ ಅವರನ್ನೆಲ್ಲ ಕೂಡ ಅವರು ದ್ವಿಷಂತಿ ದ್ವೇಷವನ್ನು ಮಾಡ್ತಾರೆ. ಜೀವದ್ವಯ ಆವೇಶದ ಅರ್ಥ ಇದೆ. ಒಳಗೆ ಭಕ್ತಿ ಇದೆ, ಹೊರಗೆ ದ್ವೇಷ ಮಾಡ್ತಾ ಇದ್ದಾರೆ. ಕೆಲವರು ಹೊರಗೆ ಭಕ್ತಿ ಮಾಡ್ತಾರೆ, ಒಳಗೆ ದ್ವೇಷ ಇರುತ್ತೆ. ಉಲ್ಟಪಟ್ಟ ಅದು. ಅವ್ರಿಗೇನಂತ ಕರೀತಾರೆ? ಕ್ರೋಧವಶರು ಅಂತ ಹೆಸರು. ಕ್ರೋಧವಶದ ಹೆಚ್ಚರು ಅಂದರೆ ಮೇಲ್ಗಡೆಗೆ ಅವರು ಭಾರಿ ಭಕ್ತರು, ಅದೇ ಪ್ರಚ್ಛನ್ನ ಬೌದ್ಧೋ ಯವತಃ ಪ್ರಸಿದ್ಧ ಇದ್ದಾಗೆ ಒಳಗಡೆಗೆ ಏನಿರುತ್ತೆ ಅದರಲ್ಲಿ ದ್ವೇಷ ಇರುತ್ತೆ. ಇದು ವಿಚಿತ್ರ, ಆಪೋಸಿಟ್ ಇದಕ್ಕೆ. ಆದರೆ ಜೀವದ್ವಯ ಆವೇಶ ಅಲ್ಲ ಅದು. ಅದು ಆಷಾಢಭೂತಿತನ. ಇದೇನಿದು ಜೀವದ್ವಯ ಆವೇಶ ಇದು. ಇನ್ನೂ ಕೆಲವರು ಒಳಗೂ ಭಕ್ತಿ ಇರುತ್ತೆ, ಹೊರಗೂ ಭಕ್ತಿ ಇರುತ್ತೆ. ಕೆಲವು ಒಳಗೂ ದ್ವೇಷ, ಹೊರಗೂ ದ್ವೇಷ. ಇಷ್ಟು 4 ವೆರೈಟಿ ಜನ ಇರ್ತಾರೆ. ಒಳಗೂ ಭಕ್ತಿ ಹೊರಗೂ ಭಕ್ತಿ ಅವು ಸಹಜವಾದದ್ದು. ಒಬ್ಬೇ ಜೀವ ಯೋಗ್ಯ ಸರಿ ಹೋಗಿ ಯಾವುದೋ ಕಾರಣದಿಂದ ಅವರಿಗೆ ಅಜ್ಞಾನಾದಿಗಳು ಬರುತ್ತೆ. ಅದು ಅಸುರಾವೇಶ ಅಲ್ಲ, ಅದು ಸ್ವರೂಪದಲ್ಲೇ ಬರ್ತಕ್ಕಂಥದ್ದು. ಅದೇ ಹೇಳ್ತಿರೋದು, ಪ್ಯಾರಲಾಗಿ ಹೋಗುತ್ತೆ. ಅವ್ರಿಗೆ ಗೊತ್ತಾಗಲ್ಲ ಒಬ್ಬರದೊಬ್ಬರಿಗೆ. ಭಕ್ತಿ ಮಾಡ್ತಾನೆ ಅಂತ ಅವನು ತಿಳ್ಕೊಂಡಿರ್ತಾನೆ, ಇವನು ದ್ವೇಷ ಇವನು ತಿಳ್ಕೊಂಡಿರ್ತಾನೆ. ಅವರವರದ ವಿಷಯ ಗೊತ್ತಾಗೋದಿಲ್ಲ. ಪಕ್ಕದಲ್ಲೇ ಜೊತೆ ಕೂತಿದ್ರು ಕೂಡ ಇವ್ರ ಮನಸ್ಸು ಅವ್ರ ಮನಸ್ಸು ಒಂದೇ ಆಗಬೇಕು ಕಾರಣ ಇಲ್ಲ. ಹಾಲು ನೀರು ಅಥವಾ ಹಾಲು ಡಿಕಾಷನ್ ಒಂದಾದ ಮಾತ್ರಕ್ಕೆ ರುಚಿ ಚೇಂಜ್ ಆಗುತ್ತಾ? ಅದ್ರದ್ದು ಅದಕ್ಕೆ ಇದಕ್ಕೆ ನಮ್ಗೆ ಕಂಬೈಂಡ್ ನಮಗೆ ಕಾಣಿಸುತ್ತೆ ಹೊರತು ಏನಲ್ಲ ಅದು. ಅದು ಫಸ್ಟ್ ಬಿಗ್ ಸೈಡ್ ಇನ್ನೊಂದು ಫಸ್ಟಾಗಿ ಕಾಣುತ್ತೆ ಕಾಣೋರಿಗೆ. ಅದೇ ಇದು ಇದೆ. ಎರಡು ಕೂಡ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಯಮೋವಾಚ ಇದೊಂದು ವಿಶೇಷಾಂಶ ಇದೆ. ಮತ್ತೆ ಒಂದೇನು ವಿಶೇಷಾಂಶ ಅಂದರೆ ಒಂದು ಕಥೆ. ಏನು ಕಥೆ? ಇವರೆಲ್ಲ ದ್ವಾಡಿ ದುಃಖ ಪಡ್ತಾ ಇದ್ದಾರೆ. ಯಾತಕ್ಕೆ? ಹಿರಣ್ಯಾಕ್ಷನನ್ನು ವರಾಹ ದೇವರು ಕೊಂದರು ಅಂತ ಹೇಳಿ ವಿಷಯ ಗೊತ್ತಾಗ್ಬಿಟ್ಟಿದೆ. ಇವರೆಲ್ಲ ಅಳ್ತಾ ಇದ್ದಾರೆ. ಅವನ ತಾಯಿ ದಿತಿ ಮತ್ತು ಹೆಂಡಂದರು ಎಲ್ಲ ಅಳ್ತಾ ಇದ್ದಾರೆ, ಭಾರಿ ಜ್ವರ ದುಃಖ ಪಡ್ತಿದ್ದಾರೆ. ಹಿರಣ್ಯಕಶಿಪು ಒಂದು ಅವರು ಉಪದೇಶವನ್ನು ಮಾಡ್ತಾರೆ, ಹಾಗೆಲ್ಲ ದುಃಖ ಪಡಬಾರದು, ಎಲ್ಲರೂ ಸಾಯೋರೆ,
ಯಾರು ಬದುಕೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಯಾರು ಸತ್ತದ ಅಳೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅದು ಮುಂದೆ ಮಾಡೋದೆಲ್ಲ ಮಾಡಿ ಮುಗಿಸ್ಬಿಡ್ಬೇಕಷ್ಟೇ ಹೊರತು ಅದನ್ನು ಏನೂ ಪ್ರಯೋಜನ ಇಲ್ಲ ಅಂತ ಭಾರಿ ವಿಶೇಷವಾದ ಉಪದೇಶವನ್ನು ಮಾಡ್ತಾನೆ. ಉಪದೇಶದ ಭಾಗ ಇದು. ಆ ಕಥೆಯಲ್ಲಿ ಕೂಡ ಏನು ಹೇಳ್ತಾನೆ ಗೊತ್ತೋ, ಅವನು ಒಬ್ಬ ರಾಜ, ಅವನೇನಾಗ್ತಾನೆ, ಅವನು ಯುದ್ಧದಲ್ಲಿ ಸತ್ತು ಹೋಗ್ಬಿಡ್ತಾನೆ. ಸತ್ತೋದಾಗ ಅವನ ಹೆಂಡಂದ್ರೆಲ್ಲ ಅದೇ ಅಳ್ತಿದ್ದ, ದುಃಖ ಪಡ್ತಾ ಇದ್ದಾರೆ. ಆ ಕಥೆ ಹೇಳ್ತಾನೆ. ಈ ಕಥೆಯನ್ನು ಹೇಳ್ತಾ ಅವನು ಸಮಾಧಾನ ಮಾಡ್ತಾ ಆ ಕಥೆ ಹೇಳ್ತಾನೆ. ಒಬ್ಬ ರಾಜ ಸತ್ತೋದವನು, ಸುಯಜ್ಞ ಅಂತ ಹೇಳಿದ್ರು, ಉಸೀನರ ದೇಶದ ರಾಜ. ಅವರು ಸತ್ತೋದ, ಅವ್ರು ಹೀಗೆ ಅಳ್ತಾ ಇದ್ರು ಎಲ್ಲ ಕೂಡ. ಆಗ ಒಬ್ಬ ಹುಡುಗ ಬಂದ, ಅವರಿಗೆ ಧೈರ್ಯ ಹೇಳಿದ, ಹೀಗೆಲ್ಲ ಇರ್ತಾರ, ನಾನೊಬ್ಬ ಚಿಕ್ಕ ಹುಡುಗ, ಆದರೆ ನೋಡು ಹೇಗಿದ್ದೇನೆ, ನನಗೆ ಅನಾಥ, ನಾನು ಯಾರು ಇಲ್ಲೇ ಇಲ್ಲ, ಆದರೂ ಕೂಡ ಸುಖವಾಗಿ ಬದುಕಿಲ್ಲ ನಾನೀಗ, ಹಾಗೆಲ್ಲ ಮಾಡಬಾರ್ದು, ಭಾರಿ ತಪ್ಪದು. ಯಾವಾಗಲೂ ಕೂಡ ಸಾಯೋಕ್ಯದಲ್ಲಿ ತಪ್ಪದೇ ಇರೋರೇ ಇಲ್ಲ. ದೇವರು ಕಾಪಾಡಿದರೆ ಯಾರು ಬೇಕಾದ್ರೂ ಬದುಕ್ತಾರೆ, ಕೈ ಬಿಟ್ಟರೆ ಎದುರಿಗಿರೋದೇ ಹೋಗುತ್ತೆ, ಎಲ್ಲ ಕಥೆ ಹೇಳ್ತಾರೆ. ಹೇಳಿಬಿಟ್ಟು ಹಾಗೆ ದುಃಖ ಪಡಬಾರ್ದು, ಸಮಾಧಾನ ಮಾಡ್ತಾರೆ. ಅವ್ರು ಏನು ಆಶ್ಚರ್ಯ ಪಡ್ತಾರೆ, ಏನಿದು ಬಹಳ ವಿಶೇಷ, ಚಿಕ್ಕ ಹುಡುಗಿಯೆಲ್ಲ ಮಾತಾಡ್ತಾರೆ ಅಂದರೆ ಯಮದೇವರ ಆ ರೂಪದಲ್ಲಿ ಬಂದಿರ್ತಾರೆ. ಸಮಾಧಾನ ಹೊರಟೋಗ್ಬಿಡಿ. ಈ ಕಥೆ ಹೇಳ್ತಾರೆ, ಯಮದೇವ್ ಎಲ್ಲ ಹೋಗ್ತಾನೆ, ಅವನು ಎಲ್ಲರೂ ಸಾಯ್ತಾರೆ ಹೋಗ್ತಾರೆ, ಸಮಾಧಾನವೂ ಮಾಡ್ತಾರೆ. ಆಮೇಲೆ ತಪಸ್ಸು ಹೋಗ್ತಾರೆ, ಸಾಯಬಾರದು ತಪಸ್ಸು ಮಾಡೋಕ್ಕೆ ಹೋಗ್ತಾರೆ. ಎಲ್ಲರೂ ಸತ್ತೇ ಸಾಯ್ತಾರೆ ಅಂತ ಹೇಳಿದವನು ಮಾಡಿದ್ದೇನವನು ತಪಸ್ಸು ಶುರು ಮಾಡ್ದ. ಅಂದರೆ ಒಳಗೊಂದು ಹೊರಗೊಂದು. ಅದಕ್ಕೆ ಕಾರಣ ಅವೆಲ್ಲ ಒಳ್ಳೆ ಮಾತುಗಳೆಲ್ಲ ಜೈನದು, ಕೆಟ್ಟ ಮಾತುಗಳೆಲ್ಲ ಇವನದು ಒಂದರ್ಥ. ಇನ್ನೊಂದರ್ಥ, ಅವನು ಉಪದೇಶ ಮಾಡೋಕ್ಕಾದ್ರೆ ಮಾಡೋದೆ, ತಾನು ಮಾತ್ರ ತಂದೆ ಹೇಳ್ತೇವೆ ಭಾರಿ ಸತ್ಯವಂತರಾಗಿರಬೇಕು. ಕಳ್ಳರು ಪಾಸ್ ಮಾತಾಡ್ತಾರೆ, ಯಾರು ಸುಳ್ಳು ಹೇಳಬಾರ್ದು, ಅವಳು ಹೇಳಿ ಬರೀ ಸುಳ್ಳು ಮಾಡ್ತಾರೆ. ಕೆಲಸ ಇರೋದು ಬರೀ ದ್ರೋಹ. ಅವ್ರ ನಿಯಮ ಮಾಡಿದರೆ ಇವನು ಹೊಡೆದಾಕ್ಬಿಡ್ತೆ. ಸುಳ್ಳು ಹೇಳಬಾರ್ದು ಯಾರು ಕೂಡ. ಕದ್ದು ಮಾಲು ತಂದು ಸರಿಯಾಗಿಡಬೇಕು, ಮೊದಲೇ ಕದ್ದು ಮಾಲು ಸರಿಯಾಗಿ ಒಪ್ಪಿಸ್ಬೇಕು ಲೆಕ್ಕ. ಅವ್ರಿಗೆ ಯಾರು ಮಧ್ಯೆ ಮೋಸ ಮಾಡಿಕೊಡೋದು ನನಗೆ. ಈ ಥರ ಅವ್ರದ್ದು, ಅವರಲ್ಲೇ ಒಂದು ಪ್ರಿನ್ಸಿಪಲ್ ಅಂಥ ವ್ಯಕ್ತಿ ಇವರು. ಹೌದು, ಅರ್ಥ ಅಲ್ಲ, ಸರ್ವಸ್ವನೂ ಕೂಡ, ಸರ್ವಸ್ವ ಕೂಡ. ಸ್ಮೃತಿ ಭ್ರಾಂತಿ ಇವೆಲ್ಲ ಏನದೆಲ್ಲ ಒಳಗೆ ಎಲ್ಲ 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 ಅಂಡರ್ಸ್ಟುಡ್ ಅದ್ರೊಳಗೆ. ಅವಿವೇಕ ಬಂತು, ಸ್ಮೃತಿ ಬಂತು, ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲದನ್ನು ಕೂಡ ಮಾಡೋದು ಪರಮಾತ್ಮನೇ. ಅದು ಬಹಳ ಮುಖ್ಯವಾದ ಅಂಶ. ಅದರಲ್ಲಿ ಕೆಲವು ವಿಷಯಗಳ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರು. ಈಗ ಮುಂದಿನ ಮಾತು ಅದೇನು ಬಂತು, ಅಂತರ್ಹಿ ಅಹೋ ಅವೀಶಾಂ ವಯಸಾ ಅಧಿಕಾನಾಂ ವಿಪಶ್ಯತಾಂ ಲೋಕವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮ ಅನುಶೋಚಂತಿ ಅಪಾರ್ಥಂ. ಏನಿವೆಲ್ಲ ಎಷ್ಟು ಯಮನ ಮಾತಿದಲ್ಲ ಬಾಲಕನ ರೂಪದಲ್ಲಿ. ಅಹೋ ಅಮೇಶಾಂ ವಯಸ್ಸ ಅಧಿಕಾನಾಂ, ಇವೆಲ್ಲ ದೊಡ್ಡವ್ರು ನನಗಿಂತ, ಚಿಕ್ಕ ಹುಡುಗ ತಾನು, ಇವೆಲ್ಲ ಭಾರಿ ದೊಡ್ಡವರು ನೀವು. ಆದರೆ ವಿಪಶ್ಯತಂ ತತ್ವ ತಿಳ್ಕೊಂಡ್ಬಿಟ್ಟಿದ್ದೀರಿ. ಲೋಕವಿಧಿಂ ವಿಮೋಹ, ಲೋಕವಿಧಿ ಸರಿ ಅರ್ಥ ಮಾಡಿಕೊಡ್ತಾ, ಪಶ್ಯತಾಂ ವಿಪಶ್ಯತಾಂ ತಪ್ಪು ನೋಡ್ತಾ ಇದ್ದೀರಿ. ಏನದು, ಯತ್ರ ಉದ್ಭವ ತತ್ರ ಗತಂ ಮನುಷ್ಯಂ, ಎಲ್ಲಿಂದ ಹುಟ್ಟಿ ಬರ್ತಾರೆ ವಾಪಸ್ ಹೋಗ್ತಾರೆ ಅಷ್ಟೇ. ಬಾಬೂರಿಂದ ಬಂದಿರ್ತಾರೆ, ಅವರು ವಾಪಸ್ ಹೋಗ್ತಾರಲ್ಲ, ಹಾಗೆ ಹೋಗ್ತಾರೆ. ಅದೇ ಭಗವದ್ಗೀತೆಯಲ್ಲಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರ ಕಾ ಪರಿದೇವನ. ಅದನ್ನೇ ಇಲ್ಲಿ ಬಿಡಿಸಿ ಹೇಳಿದ್ದಾರೆ. ಯತ್ರ ಉದ್ಭವ ತತ್ರ ಗತಂ ಮನುಷ್ಯಂ, ಮನುಷ್ಯ ಮತ್ತು ಯಾವ್ದಕ್ಕೆ ಹೇಳ್ತಾರೆ, ಮರ್ತ್ಯ, ಸಾಯನು ಅಂತ ಅರ್ಥ. ಸಧರ್ಮ ಅನುಶೋಚಂತಿ ಅಪಾರ್ಥಂ, ಮನುಷ್ಯ ಹೀಗಿದ್ದಾನೆ, ಇನ್ನೊಬ್ಬರು ಸಾಯ್ತಾನೆ, ಹೊರತಾ ಕೊಡ್ತಾನ, ರಿಟೈರ್ ಆಗ್ತಾನೆ, ಇವನು ರಿಟೈರ್ ಆಗೋನೆ, ಗೊತ್ತಾಯ್ತಾ, ಸನ್ಮಾನ ಮಾಡಿ ಕಳಿಸ್ತಾರಲ್ಲ ಅವರಿಗೆ. ಅದೇ ರೀತಿ ಇದೆ, ಏನು ಅಕ್ಸೆಪ್ಟ್ ಮಾಡಬೇಕಲ್ಲ. ರಿಟೈರ್ಮೆಂಟ್ ಅಕ್ಸೆಪ್ಟ್ ಮಾಡಿದರೆ ಅವನಿಗೆ ಒಳ್ಳೆ ಎಲ್ಲೋ ಗಲಾಟೆ ಮಾಡಿದ್ರೆ ಕೋರ್ಟ್ ಕೇಸ್ ಹಾಕಿದ್ರೆ ಹೋಗೋದಾಗ್ತದೆ, ಅದು ಇಲ್ದಾಗ ಆಗತ್ತೆ, ಅಷ್ಟೆ ಮಾಡ್ಲಿಕ್ಕೆ ಬರೋದಿಲ್ಲ. ಸಧರ್ಮ, ಯಾವನು ಸತ್ವನ ಬಗ್ಗೆ ಹೇಳ್ತಾನೆ ಅವನು ಸಾಯೋನೆ. ಅದು ಕತೆ ಬೇರೆ ಹೇಳ್ತಾನೆ, ಕಪೋದು ಕತೆ ಬೇರೆ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವೆಲ್ಲ ಎಂಥ ಅನುಶೋಚಂತಿ, ಮತ್ತೆ ಹೇಳ್ತಿರಲ್ಲ. ಯತ್ರ ಉದ್ಭವ ತತ್ರ ಗತಂ ಅದರ್ಶನಾದಿಹಾಯಾತಃ ಪುನಶ್ಚ ಅದರ್ಶನಂ ಗತಃ ಇತಿ ಭಾರತೆ. ಇದು ಅವ್ಯಕ್ತಾದಿಭೂತ ಎಲ್ಲ ಮಾತುಗಳು ಟ್ಯಾಲಿ ಆಗ್ತಾ ಹೋಗುತ್ತಾರೆ. ಯಾರು ಕೂಡ ನಮಗೆ ಏನು ಗೊತ್ತಿಲ್ಲ, ಯಾರು ಎಲ್ಲಿಂದ ಬಂದರೆ ಗೊತ್ತಿಲ್ಲ. ನಮ್ಮವರು ಹೇಳ್ಕೊತೆ, ಆಮೇಲೆ ಎಲ್ಲಿ ಹೋಗ್ತಾರೆ ಅದೋ ಗೊತ್ತಿಲ್ಲ. ಆಗ ಮಧ್ಯದಲ್ಲಿ ಮಾತ್ರ ಗೊತ್ತಿರೋದು ಭಾರಿ ಶಾರ್ಟ್ ಪೀರಿಯಡ್. ಅನಾದಿ ಕಾಲ ಎಷ್ಟು ದೊಡ್ಡದು, ಅನಂತ ಕಾಲ ಎಷ್ಟು ದೊಡ್ಡದು. ನಮ್ಮ ಕನೆಕ್ಷನ್ ಇದೆ ಎಷ್ಟು ದಿವಸ, ಎಷ್ಟು ನೂರಾರು ವರ್ಷಗಳು ಕೂಡ ಅನಂತ ಕಾಲದಲ್ಲಿ ಏನಾಗುತ್ತದೋ ನೆಗ್ಲಿಜಲ್ ಆಗೋಗ್ಬಿಡೋದು. ಅಂಥದ್ರಲ್ಲಿ ದುಃಖ ಪಡ್ತಿರಲ್ಲ, ಏನಿದೆಲ್ಲ. ಭೂತಾನಿ ತೈಸ್ತೈಹಿ ನಿಜಯೋನಿ ಕರ್ಮಭಿರ್ ಭವಂತಿ ಕಾಲೇ ನ ಭವಂತಿ ಸರ್ವಶಃ ನ ಚ ತತ್ರ ಹ್ಯಾತ್ಮ ಪ್ರಕೃತಾವಪಿ ಸ್ಥಿತಃ ತಸ್ಯಾ ಗುಣೈಃ ಅನ್ಯತಮೋ ನಿಬಧ್ಯತೆ. ಭೂತಾನಿ ತೈಹಿ ಆಯಾ
ಆಯಾ ಪ್ರಾಣಿಗಳು, ಭೂತಗಳು ಅಂದರೆ ಪ್ರಾಣಿಗಳು ಅಂತ ಜೀವಿಗಳು ತಮ್ಮ ತಮ್ಮ ಕರ್ಮಗಳು ಏನಿರುತ್ತಲ್ಲ ಅದಕ್ಕೆ ತಕ್ಕಂತೆ ನಿಜ ಯೋನಿ ಕರ್ಮಭಿಹಿ ತಮ್ಮ ಸ್ವರೂಪ ಕರ್ಮ ಇವುಗಳಿಂದಾಗಿ ಕಾಲೇ ಕಾಲೇ ಭವಂತಿ, ಆಯಾಕ ಎಲ್ಲಿ ಹುಟ್ಟಬೇಕು ಹುಟ್ಟುತ್ತಾರೆ, ಹೇಗೆ ಹುಟ್ಟಬೇಕು ಹುಟ್ಟುತ್ತಾರೆ, ಅದರ ನಡೀತಾ ಇದೆ. ನಭವಂತಿ ಸರ್ವಶಃ, ಎಲ್ಲ ಕಾಲಕ್ಕೆ ಇರೋದು ಅಲ್ವೇ ಅಲ್ಲ, ಅವರು ಆಗೋದು ಮಾತ್ರ ಅವ್ರ ಕರ್ಮಾನುಸಾರನೇ ಆಗೋದು. ನತತ್ರ ಆತ್ಮ ಆತ್ಮ ಪ್ರಕೃತವಪಿ ಸ್ಥಿತ ತಸ್ಯಾಗುಣೈ ಅನ್ಯತಮೋ ನಿಬದ್ಧತೆ. ಆ ಜೀವ ಎಂಥವನು ವಾಸ್ತವವಾಗಿ ಮೂಲತಃ ಪ್ರಕೃತಿಯಲ್ಲಿರೋಣಲ್ಲ, ಆದರೆ ಒಳಗಿರೋ ಪರಮಾತ್ಮನ ಮಾತ್ರ ಪ್ರಕೃತಿ ಸಂಬಂಧನೇ ಇಲ್ಲ. ಅನ್ಯತಮೋ ನಿಬದ್ಧತೆ, ಸಾಯೋರು ಹುಟ್ಟೋರು ಅನೇಕಾನೇಕ ಜನ, ಒಳಗಿರೋ ಭಗವಂತ ಒಬ್ಬನೇ, ಅವನಿಗೆ ಮಾತ್ರ ಏನಿಲ್ಲ, ಯಾವ ವ್ಯತ್ಯಾಸವೂ ಇಲ್ಲ. ಇದು ಬರೀ ಹುಟ್ಟು ಸಾವು ಸಾಧ್ಯ ಅಂತ ತಿಳ್ಕೊಳ್ಳೋದು ಪ್ರತ್ಯಕ್ಷ ಸಿದ್ಧ. ಆ ದೇವರ ಅಧೀನ ಅಂತ ತಿಳ್ಕೊಳ್ಳೋದು ಶಾಸ್ತ್ರ. ಅರ್ಥ ಆಯ್ತಾ? ದೇವರ ಅಧೀನ ಅಂತ ತಿಳ್ಕೊಂಡಾಗ ಅದು ತತ್ವಜ್ಞಾನ ಆಗ್ತದೆ. ಹಾಗೆ ತಿಳ್ಕೊಂಡ್ರೆ ಉಪಯೋಗ ಬರೋದಿಲ್ಲ. ನಾವು ಪ್ರತಿ ಕೆಲಸ ದಿವಸ ಮಾಡ್ತಾನೆ ಇರ್ತೇವೆ. ಕೆಟ್ಟ ಕೆಲಸ ಮಾಡಿದಾಗ ತಾಮಸ ಆಯಿತು, ಮಧ್ಯದ ಕೆಲಸ ರಾಜಸ, ಹರಿಸ್ಮರಣೆ ಮಾಡಿದಾಗ ಏನಾಗುತ್ತದ ಅದು ಸಾತ್ವಿಕವಾಗಿ ತತ್ವಜ್ಞಾನ ಕಾರಣ ಆಗಿಬಿಡುತ್ತೆ. ಅದೇ ಟೆಕ್ಸ್ಟ್ ಬುಕ್ಕು ಅದೇ ಇದೇನೆ, ಅರ್ಥ ಮಾಡ್ಕೊಂಡು ಬರೆಯೋದಕ್ಕೂ ಹಾಗೆ ಬರೆಯೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಕಾಪಿ ಮಾಡೋದಕ್ಕೂ ತಪ್ಪು ಬರೆಯೋದಕ್ಕೂ ಅರ್ಥ ಮಾಡ್ಕೊಂಡು ಬರೆಯೋದಕ್ಕೆ ಡಿಫರೆನ್ಸ್ ಆಗಿರೋದು, ಅದು ತಾಮಸ. ಅದು ಕಾಪಿ ಮಾಡೋದು ಗೊತ್ತಾ? ಮೆಕ್ಯಾನಿಕಲಿ ನಾವು ಏನಿತ್ತು ಅದೇ ಬರೋದ, ಗೊತ್ತಾಯ್ತಾ? ಏನು ಕೇಳಿದ್ದು ಅದೇನು ಅರ್ಥ ಗೊತ್ತಿಲ್ಲ ಹಾಗೆ ಬರೋದು, ರಾಜಸ ಜ್ಞಾನ ಅಷ್ಟೇ, ಇದಲ್ಲ. ಆದರೆ ಅದು ಅರ್ಥ ಮಾಡಿಕೊಂಡು ಉಪಯೋಗ ಆಗಬೇಕು ಅಂತ ತಿಳ್ಕೊಂಡು ಬರೋದ ಸಾತ್ವಿಕ. ಅದರಲ್ಲೂ ಪರಮ ಸಾತ್ವಿಕ ದೇವರ ಅಧೀನ ಅಂತ ತಿಳ್ಕೊಂಡ ಪೂರ್ತಿ ಸಾತ್ವಿಕ. ಅದಿಲ್ವಲ್ಲ ನಿಮಗೆ ಅಂತ ಹೇಳ್ತಾನೆ. ಅನ್ಯತಮ ಆತ್ಮ ಪರಮಾತ್ಮ, ಅನ್ಯತಮ ಎಲ್ಲರೊಳಗೂ ಇದ್ದಾನೆ, ಎಲ್ಲರೂ ಡಿಫರೆಂಟ್ ಆಗಿದ್ದಾರೆ. ಮತ್ತೆ ಅವನೊಬ್ಬರು ಮಾತ್ರ ಯಾವ ವಿಕಾರಕ್ಕೆ ಒಳಗಾಗೋದೇ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಒಂದು ತಿಳ್ಕೊಂಡಾಗಾಯ್ತು, ಹುಟ್ಟೋ ಸಾಯೋ ತಪ್ಪಿದ್ದೆಲ್ಲ ಕರೆಕ್ಟ್ ಆಯ್ತು. ಆದರೆ ಸಾಯ್ದನೊಬ್ಬನಿದ್ದಾನೆ ಅದು ತಿಳ್ಕೊಬೇಕು. ಅವನು ಆರಾಧನೆ ಮಾಡಿದರೆ ಇವರು ಕೂಡ ಸಾಯದಂತೆ ಆಗ್ತಾನೆ, ನಿತ್ಯ ಲೋಕಕ್ಕೆ ಹೋಗ್ತಾನೆ. ಇವು ಹೊರಗಿಂದೆಲ್ಲರಿಗೂ ಗೊತ್ತಿದೆ, ಮುಂದೆ ಅಪ್ಲಿಕೇಶನ್ ಯಾರಿಗೂ ಗೊತ್ತಿರೋದಿಲ್ಲ. ಅದರಲ್ಲಿ ನೂರಾರು ತಪ್ಪು ಕಲ್ಪನೆಗಳು, ನಮ್ಮದೇ ಸರಿ ಅಂತ ಹಠ ಹೀಗೆಲ್ಲ ಆಗ್ತಾರೆ. ಆದರೆ ಶಾಸ್ತ್ರದ ಪ್ರಕಾರ ಭಗವಂತ ಒಬ್ಬನೇ ನಿರ್ವಿಕಾರನಾದವನು. ಅನ್ಯತಮಃ ಆತ್ಮ ಅಂದರೆ ಅತ್ಯಂತ ಭಿನ್ನ ಅಂತ ಅರ್ಥ. ಪರಮಾತ್ಮ ಸುವಿರುದ್ಧ ಸ್ವರೂಪತ್ವ ಜೀವಾದನ್ಯತಮೋ ಹರಿಹಿ ಇತಿ ವಾಮನೆ. ಬರೀ ಅನ್ಯ ಅಂದ್ರೇನು, ಜಸ್ಟ್ ಡಿಫರೆಂಟ್ ಅಂತ ಅರ್ಥ. ಅನ್ಯತಮ ಅಂದ್ರೇನು, ಭಾರಿ ಡಿಫರೆಂಟ್ ಅಂತ ಅರ್ಥ. ಭಾರಿ ಡಿಫರೆಂಟ್, ಅಷ್ಟು ಗೊತ್ತಾಗೋದಿಲ್ವಾ? ಹಾಲು ತಾರಿಗೆ ಗೊತ್ತಾಗೋದಿಲ್ವಾ? ಎಮ್ಮೆ ಹಾಲು ಆಕಳ ಹಾಲು ಗೊತ್ತಾಗಲಿಲ್ಲ ಸರಿ, ಆದರೆ ಇದು ಗೊತ್ತಾಗೋದಿಲ್ವಾ? ಅದು ಬೈತಾರಲ್ಲ ಹಾಗೆ. ಆ ದೃಷ್ಟಿಯಲ್ಲಿ ಸುವಿರುದ್ಧ ಸ್ವರೂಪತ್ವ ಜೀವಾತ್ ಅನ್ಯ ಅನ್ಯತರಹ ಅನ್ಯತಮಃ. ಅನ್ಯತಮ ಅಂದರೆ ಅತ್ಯಂತ ಭಿನ್ನನಾದವರು ಅಂತ ಅರ್ಥ. ತಾತ್ಪರ್ಯ ಹೇಳಿದ್ದಾರೆ ಏನಂತ? ಯತಏವ ಜಾತ್ಯ ಅರ್ಥ ಶ್ರುತೇಶ್ಚ ಗುಣತಃ ನಿಜರೂಪತಶ್ಚ ನಿತ್ಯಾನ್ಯ. ಅದೇ ಪದ ಉಪಯೋಗಿಸಿದ್ದಾರೆ. ಜಾತ್ಯ ಜೀವ ಈಶಕೋಟಿ ಬೇರೆ, ಜೀವಕೋಟಿ ಬೇರೆ, ಟೋಟಲಿ ಡಿಫರೆಂಟ್. ಅದು ಇವತ್ತು ಮಾವಿನ ಹಣ್ಣು ವೆರೈಟಿ ಬೇರೆ, ಮಾವು ಬೇವು ಏನವೆಲ್ಲ ಟೋಟಲಿ ಡಿಫರೆಂಟ್. ಅದು ರುಚಿಗಳೇ ಆಪೋಸಿಟ್. ಅದು ಅದಕ್ಕೋಸ್ಕರ ಜಾತ್ಯ ಅರ್ಥಾತ್. ಅರ್ಥಾತ್ ಅವುಗಳ ಶಕ್ತಿ ಇದೆಯಲ್ಲ, ಅರ್ಥಾತ್ ಸಂಬಂಧ ಇಲ್ಲ ಅಂತೀವಲ್ಲ, ಟೋಟಲಿ ಡಿಫರೆಂಟ್. ಶ್ರುತೇಶ್ಚ ದಾಸೋಪರ್ಣ ಶ್ರುತಿ ಹೇಳ್ತಾ ಇದೆ ಬೇರೆ ಅಂತ ಹೇಳಿಬಿಟ್ಟು. ಅರ್ಥಾತ್ ಶ್ರುತೇಹೇ ಗುಣತಃ ಅನಂತ ಗುಣ ಪರಮಾತ್ಮೆಯಲ್ಲಿ, ಅಲ್ಪ ಗುಣ ಜೀವ ಇಲ್ಲಿ, ಸ್ವತಂತ್ರೆಯಲ್ಲಿ ಅಸ್ವತಂತ್ರೆಯಲ್ಲಿ, ನಿಜರೂಪತಶ್ಚ ಸ್ವರೂಪದಲ್ಲೇ ಟೋಟಲಿ ಚೇಂಜ್. ಬ್ರಹ್ಮವಾಯುಗಳಲ್ಲಿ ಯಾವ್ಯಾವ ವ್ಯತ್ಯಾಸನೂ ಇಲ್ಲ. ಆದರೆ ಬ್ರಹ್ಮ ಈ ರುಚಿ ಬೇರೆ, ಆ ರುಚಿ ಬೇರೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದೇ ಲೋಟದ ಹಾಲೆ ಎರಡು ಲೋಟದಲ್ಲಿ ಹಾಕಿರ್ತಾರೆ. ಈ ಹಾಲು ಬೇರೆ, ಆ ಹಾಲು ಬೇರೆ. ಮತ್ತೆ ಈಗ ಗೊತ್ತಾಯ್ತಾ? ಈ ಹಾಲು ಬೇರೆ, ಆ ಹಾಲು ಬೇರೆ. ಆ ಭಾಗ ಅದ್ರ ಹಾಲಿನಲ್ಲೂ ಕೂಡ ಏನಿದೆ, ಹಾಲಿಗೂ ನೀರಿಗೂ ಭೇದ ಇದೆ, ಹಾಲಿಗೂ ಟಾರಿಗೂ ಭೇದ ಇದೆ. ಅಷ್ಟೇ ಅಲ್ಲ, ಹಾಲಿನ ಪ್ರತಿಯೊಂದು ಕಣಕಣಕ್ಕೂ ಏನಿದೆ, ಭೇದ ಇದೆ. ಚಮಚದಲ್ಲೂ ಏನಿದೆ, ಭೇದ ಇದೆ. ಅದು ತಿಳ್ಕೊಬಿಟ್ಟು ಅತ್ಯಂತ ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮ, ಜಡಕ್ಕಿಂತ ಅತ್ಯಂತ ಸೂಕ್ಷ್ಮ ಜೀವ. ಅಂಥ ಜೀವರು ಅನಂತ ಪ್ರತ್ಯೇಕ ಅವರೆಲ್ಲ ಕೂಡ. ಜಡನೂ ಹಾಗೇನೆ, ಜಡ ಭೇದ ಅಂದರೆ ಹಾಗೆ. ಜಡ ಎರಡು ಜಡ ಇದೆ, ಅವಕ್ಕೂ ಭೇದ ಅಷ್ಟೇ ಅಲ್ಲ. ಒಂದೇ ಜಡದಲ್ಲಿ ಏನು ಭಾಗ ಇದೆ ಅದಕ್ಕೂ ಭೇದ ಇದೆ. ಮತ್ತೆ ಈ ಎರಡು ಮರ ಬೇರೆ, ಈಗ ಮಾವು ಬೇರೆ ಬೇರೆ ಮರಗಳೇ ಬೇರೆ. ಆದರೆ ಎರಡು ಮಾವಿನೆಲೆ ತಗೊಳ್ಳಿ, ಒಂದೇ ರೀತಿ ಇರೋದಿಲ್ಲ. ಅರ್ಥ ಆಯ್ತಾ? ಎರಡು ಮಾವಿನೆಲೆ ತೊಗೊಂಡ್ರೆ ಕೂಡ ಅದೇ ಗಿಡದ್ದೇ, ಬೇರೆ ಗಿಡದ್ದಲ್ಲ, ಅದೇ ಮರದ್ದೇನೆ, ಬೇರೆ ಬೇರೆ. ಆ ಗೆರೆಗಳು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಎಷ್ಟು ಆಶ್ಚರ್ಯ! ಅದಕ್ಕೆ ಜಡ ಹಾಗೆ ಜಡ ತಿಳ್ಕೊಬೇಕೇ ಹೊರತು ಬರೀ ಎರಡು ಜಡ ಸಾಮಾನ್ಯ ಆಕಾರ ಎರಡು ಜೀವ ಜಡ ಭೇದ ತಿಳ್ಕೊಂಡ್ರೆ ಏನಲ್ಲ, ಅದು ಭೇದ ಜ್ಞಾನ ಅಲ್ಲ. ಅಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ. ಅದರ್ಶರಾದಿಹಾಯಾತಃ. ಆದ್ದರಿಂದ ಸುವಿರುದ್ಧ ಸ್ವರೂಪತ್ವ ಜೀವಾದನ್ಯತಮೋ ಹರಿ ಇತಿ ವಾಮನೆ.
ಯಥಾ ಅನಲೋ ದಾರುಷು ಭಿನ್ನ ಈಯತೆ ಯಥಾ ನಲೋ ದೇಹಗತಃ ಪೃಥಕ್ ಸ್ಥಿತಃ ಯಥಾ ನಭಃ ಸರ್ವಗತಂ ನ ಸಜ್ಜತೆ ತಥಾ ಗುಣೈ ಸರ್ವಗುಣಾಶ್ರಯ ಪರಃ. ದೇವ್ರ ಮಹಿಮೆಯನ್ನು ಹೇಳ್ತಾರೆ. ಅದು ಹೇಗೆ? ಎಲ್ಲರೊಳಗೆ ಇರ್ತಾನೆ, ಒಬ್ಬರೊಳಗಿದ್ದರೆ ನಮ್ಮ ಸಮಸ್ಯೆ ಇದೆ. ಅದು ಎಲ್ಲರೊಳಗಿರೋ ಪರಮಾತ್ಮನಿಗೆ ಒಬ್ಬರಿಂದ ಅಫೆಕ್ಟ್ ಆಗ್ಬೋದಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ಯಥಾ ಅನಲಹ ದಾರುಷು ಭಿನ್ನ ಈಯತೆ. ಈ ಸೌದೆಗಳಲ್ಲಿ ಬೆಂಕಿ ಇದೆ, ಆದರೆ ಏನದು? ಈ ಸೌದೆ ಬೇರೆ, ಆ ಸೌದೆ ಬೇರೆ, ಈ ಕ್ವಾಲಿಟಿ ಬೇರೆ, ಹಸಿ ಇರಲಿಲ್ಲ, ಸರಿ ಹೊತ್ತಲಿಲ್ಲ, ಗೊತ್ತಾಯ್ತಾ? ಹೇಳಿ ಭಾರಿ ಜೋರಾಗಿ ಉರಿತಾ ಇದೆ, ಎಲ್ಲ ವ್ಯತ್ಯಾಸ ಇದೆ. ಮತ್ತೆ ಆ ಅಗ್ನಿಯಲ್ಲೂ ಕೂಡ 1 2 3 ಹಾಕಿ ಹೀಟರ್ ಕೂಡ ಏನು ಮಾಡ್ತಾರೆ? ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಮಾಡ್ತಾರೆ. ಎಲ್ಲ ಅದೇ ಆಗಿದ್ದರೆ ಅದು ಮಾಡಬೇಕು, ಅದಕ್ಕೆ ವ್ಯತ್ಯಾಸ ಇದೆ. ಯಥಾನಲೋ ದಾರುಷು ಭಿನ್ನ ಈಯತೆ ಯಥಾನಲೋ ಹಿ ದೇಹಗತಃ ಪೃಥಕ್ ಸ್ಥಿತಃ. ಅದೇ ರೀತಿಯೇ ದೇಹಗತ ಜೀವ ಇದ್ದಾನಲ್ಲ, ಅವನೇನಾಗಿದ್ದಾನೆ? ದೇಹದಲ್ಲೂ ಜೀವ ಇದ್ದ, ಅದು ಅಗ್ನಿ ಇದೆ, ಬಿಸಿ ಇದೆ. ಈಗ ಟೆಂಪರೇಚರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಜ್ವರ ಬಂದಿದೆ ಅಂತ ಹೇಳೋದಿಲ್ಲ. ಅವನಿಗೆ ಎಲ್ಲ ಕಾಲಕ್ಕೂ ಒಂದೇ ರೀತಿ ಇರಬೇಕಾಗಿಲ್ಲ. ಒಳಗೆ ಬೇರೆ, ಹೊರಗೆ ಬೇರೆ. ಬಿಸಿಲಲ್ಲಿ ಬಂದಾಗ ಏನಾಗುತ್ತೆ? ಬಿಸಿ ಅಂತ ಹೇಳ್ತಾರೆ, ಅದು ಜ್ವರ ಅಲ್ಲ. ಒಳಗೆ ಬಿಸಿ ಅಂತ ಅನ್ನೋದು ಜ್ವರ. ಎಷ್ಟು ಡಿಫರೆನ್ಸ್ ಇದೆ ಗೊತ್ತಾಯ್ತಾ? ಭಯಂಕರ ಬೇಸಿಗೆ, ಮಲೇರಿಯಾ, ನಡುಕ್ತಾ ಇದ್ದ, ಗಡಗಡ ನಡುಕ್ತಾ ಇದ್ದಾನೆ. ಯಾವುದು? ಒಳಗಿಂದ ನಡಕ, ಚಳಿ ನಡಕ ಅಲ್ಲ, ಒಳಗಿಂದ ನಡಕ. ಜ್ವರದ ನಡಕ ಬೇರೆ, ಚಳಿಗಾಲ ನಡಕ ಬೇರೆ. ಬೆಂಕಿ ಭಾರಿ ಸುಡ್ತಾ ಇದೆ, ತಣ್ಣೀರು ಸಿಕ್ಕಾಬಟ್ಟೆ ಚಳಿ, ಚಳಿಗಾಲ, ಮೈ ಜೋರ ಸುಡ್ತಾ ಇದೆ, ಗೊತ್ತಾಯ್ತು? ಎಷ್ಟು ತಮಾಷೆ. ಇವೆಲ್ಲ ಏನು ತೋರಿಸ್ತಾರೆ? ಒಳಗಿಂದ ಅಗ್ನಿ ಬೇರೆ, ಹೊರಗಿನ ಅಗ್ನಿ ಬೇರೆ. ಒಳಗಿನ ಶೀತ ಬೇರೆ, ಹೊರಗಿನ ಶೀತ ಬೇರೆ. ಅದೇ ರೀತಿಯಲ್ಲಿ ಅಗ್ನಿನೂ ಬೇರೆ. ದೇಹಗತಃ ಅನಲಃ ಪೃಥಕ್ ಸ್ಥಿತಃ. ಪ್ರತಿಯೊಬ್ಬರ ದೇಹ ಅನಲವೂ ಬೇರೆ ಬೇರೆನೆ. ಯಥಾ ನಭಃ ಸರ್ವಗತಂ ನ ಸಜ್ಜತೆ. ಎಲ್ಲ ಆಕಾಶ ಎಲ್ಲ ಕಡೆ ಇದೆ, ಆದರೆ ಅದಕ್ಕೆ ಲೇಪನೇ ಇಲ್ಲ. ಇಷ್ಟು 3 ದೃಷ್ಟಾಂತ ಕೊಟ್ಟು ತಥಾ ಗುಣೈಹಿ ಸರ್ವಗುಣಾಶ್ರಯ ಪರಃ. ಅದೇ ರೀತಿಯೇ ಜೀವಗುಣಗಳಿಂದ, ದೇಹದ ಗುಣಗಳಿಂದ ಪರಮಾತ್ಮ ಏನಾಗಲ್ಲ, ಅಫೆಕ್ಟ್ ಆಗೋದೇ ಇಲ್ಲ, ಹಾಗೆ ಇರ್ತಾನೆ. ದೇವ್ರ ಮಹಿಮೆ ಎಲ್ಲಿದೆ? ಅನಲ ಸರಿ, ಅನಿಲ ಅಂದರೆ ಅದೊಂದು ದೃಷ್ಟಾಂತ. ಅನಲದಲ್ಲೂ ವ್ಯಕ್ತಿ ಇದೆ, ಅನಿಲಲ್ಲೂ ವ್ಯತ್ಯಾಸ ಇದೆ. ಗಾಡಿ ಕೂಡ ವ್ಯತ್ಯಾಸ ಇಲ್ಲ. ಗಾಡಿಯಲ್ಲಿ ಗಾಡಿ ಬೀಸೋ ಗಾಳಿ ಎಷ್ಟು ವ್ಯತ್ಯಾಸಗಳಿದೆ. ಕೆಟ್ಟ ವಾಸನೆ, ದುರ್ವಾಸನೆ ಎಂದು ಅನೇಕ ವೆರೈಟಿ, ಜೋರು ಕಮ್ಮಿ ಅವೆಲ್ಲ ಇದ್ದೇ ಇದೆ. ಅನಲಹ ದಾರುಷು ಭಿನ್ನ ಈಯತೆ ಯಥಾನಿಲೋ. ಅಥಾನಿಲೋ ಅಂದರೆ ಶ್ವಾಸೋಚ್ಛ್ವಾಸಗಳು ಕೂಡ ಬೇರೆ ಬೇರೆ ಇದೆ. 3 ದೃಷ್ಟಾಂತ ಕೊಟ್ಟು ದೇವರಿಗೂ ಗುಣಗಳಿಗೂ ಯಾವ ರೀತಿಯಾದ ಈ ದೇಹದ ಈ ಗುಣಗಳಿಗೂ ಅದಕ್ಕೂ ಸಂಬಂಧ. ತನ್ನ ಗುಣಗಳಿದೆ, ಈ ಗುಣಗಳಿಂದ ಸಂಬಂಧ ಹೊಂದೋದಿಲ್ಲ, ನಿರ್ಲಿಪ್ತನಾಗಿದ್ದಾನೆ. ಅಲ್ಲಿ ಹೇಳಿದೆ ಯಥಾಕಾಶಗತೋ ನಿತ್ಯಂ ಸರ್ವಗತಃ ನೋಪಲಿಪ್ಯ ಭಗವತಿ ಅಂತ ಹೇಳ್ಬೇಕಾದ್ರೆ ಆಕಾಶ ದೃಷ್ಟಾಂತ ಕೊಟ್ಟಿದ್ದಾರೆ. 3 ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ. ಇದು ವಿಶೇಷ. 3 ದೃಷ್ಟಾಂತನೂ ಒಟ್ಟಿಗೆ ಕೊಟ್ಟಿದ್ದಾರೆ. ಈ ದೃಷ್ಟಾಂತ ಎಲ್ಲಿ ಉಪಯೋಗಿಸಿದ್ರು? ಪರಿಮಳದ ಸುಮನದೊಳಗೆ ಅರಣಿಯೊಳಗಿಪ್ಪಂತೆ ಅಗ್ನಿ ಇರುತ್ತದೆ, ಹಾಗೆ ದೇವರು ಕಾಣದೇ ಇರ್ತಾರೆ ಅನುಭವಿಸಿದ್ರು. ಅದೇ ದೃಷ್ಟಾಂತ ಏನು ಮಾಡಿದ್ರು? ಈಗ ಬೇರೆದಕ್ಕೆ ಉಪಯೋಗಿಸಿದ್ರು. ಆ ದೃಷ್ಟಾಂತ ಏನೇನು ಮಾಡ್ಕೋಬೇಕು ನಾವೀಗ? ದಾಸ ಸಾಹಿತ್ಯದ ಆ ಹಾಡನ್ನು ಒಂದು ಪ್ರಶ್ನೆಗೆ ಏನು ಉತ್ತರ? ಅದಕ್ಕೆ ಸೌದೆಯಲ್ಲಿ ಏನಿದೆ? ಬೆಂಕಿ ಇದೆ, ಕಣ್ಣಿಗೆ ಕಾಣೋದಿಲ್ಲ. ಎಲ್ಲ ಕಡೆ ದೇವರಿದ್ದಾನೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಮಥನ ಮಾಡಿದಾಗ ಕಾಣಿಸ್ತಾನೆ. ಇಷ್ಟ ಅರ್ಥ ಆಯ್ತು, ಅಷ್ಟಕ್ಕೆ ಮಾತ್ರ ಉಪಯೋಗಿಸಿದ್ರು. ಇಲ್ಲೇನು ಹೇಳ್ತಾರೆ ಈಗ? ಇಲ್ಲಿ ದಾರುವಿನಲ್ಲಿ ಅಗ್ನಿ ಇದ್ರು ಕೂಡ ಅಗ್ನಿ ಬೇರೆ, ದಾರು ಬೇರೆ. ಅಗ್ನಿನೇ ದಾರು ಆಗಿದ್ರೆ ಏನಾಗ್ತೈತಿ? ಯಾವ್ದು ಹೊತ್ಕೊಂಡೇ ಉರಿಬೇಕಾಗಿದೆ. ಅದೇ ಬೇರೆ, ಇದೇ ಬೇರೆ. ಇನ್ನೊಂದಕ್ಕೆ ಉಪಯೋಗಿಸಿದ್ರು. ಒಂದೇ ದೃಷ್ಟಾಂತನೇ ಯಾವ್ದಕ್ಕೆ ಕಾಣೋದಿಲ್ಲ ಅಂತ ಹೇಳೋದಕ್ಕೆ ಒಂದು ಉತ್ತರ, ಇನ್ನೊಂದು ಬೇರೆಯಾಗಿದೆ, ಅದು ಸ್ವಭಾವಗಳು ಧರ್ಮಗಳೇ ಬೇರೆ ಅಂತ ಇನ್ನೊಂದಕ್ಕೆ ಉತ್ತರ. ಮತ್ತು ಮಥನ ಮಾಡಿದ ಮಾತ್ರ ಬರುತ್ತೆ ಒಂದು 3ನೇದು. ಈ 3 ಅಂಶ ಅಂತ ಹೇಳ್ತಾ ಹೋಗ್ತಾರೆ. ಒಂದೇ ದೃಷ್ಟಾಂತ ಎಷ್ಟು ರೀತಿ ಅಪ್ಲೈ ಮಾಡಕ್ಕೆ ಬರುತ್ತೆ ಅಂತ ತೋರಿಸ್ತಾರೆ. ತೋರದಲ್ಲಿ ಅದು ದೃಷ್ಟಾಂತ, ಇನ್ನೊಂದು ಈ ದೃಷ್ಟಾಂತ. ಜೊತೆಗಿದ್ದರೂ ಕೂಡ ಏನಿಲ್ಲ, ಭಿನ್ನ ಭಿನ್ನವಾಗಿದ್ದಾನೆ. ತೋರಿ ಅಂದರೆ ಒಂದು ದೃಷ್ಟಿಯಿಂದ ಕಾಣಿಸ್ತಾನೆ, ಒಂದು ದೃಷ್ಟಿಯಿಂದ ಕಾಣಿಸೋದಿಲ್ಲ. ಅಲ್ಲ, ಗಮಾರಿ ಪೂರ್ತಿ ಕಾಣಿಸೋದಿಲ್ಲ ಅವ್ರಿಗೆ ಕೂಡ. ಸೂರ್ಯ ನೋಡಿದ್ದೇವೆ, ಗೊತ್ತಾಯ್ತಾ? ಎಷ್ಟು ನೋಡಿದ್ದೇವೆ? ಕಣ್ಣು ಮುಚ್ಚಿ ಈ ರೀತಿ ನೋಡ್ತೇವೆ ಅಷ್ಟೇ. ಚಂದ್ರ ಹೀಗೆ ಉಲ್ಟಾ ಪಟ್ಟು ಹೀಗೆ ತಿರುಗೋದಿಲ್ಲ, ಹೀಗೆ ಹೋಗ್ತಾರೆ ಅಷ್ಟೇ. ಆ ಸೈಡ್ ಕಾಣಿಸೋದೇ ಇಲ್ಲ. ಇವು ಚಂದ್ರಗೆ ಹೋಗಿದ್ದು ಹಿಡ್ಕೊಂಡು ಈಗ ಕಡೆ ಹಿಡ್ಕೊಳ್ಳಿಲ್ಲ, ಆ ಕಡೆಯಿಂದ ಹಿಡ್ಕೊಂಡ್ರು ಅಂತ ಹೇಳ್ತಾರೆ, ಗೊತ್ತಾಯ್ತು? ಆ ಕಾಣದಿರೋ ಭಾಗ ತೋರದಲ್ಲೇ ಒಂದು ಮನುಷ್ಯ ಎದುರಿನ ಮುಖ ಕಾಣುತ್ತೆ, ಪೇನು ಕಾಣೋದಿಲ್ಲ. ತೋರದೆ ಯಾವಾಗ ಪೂರ್ತಿ ಯಾರೋ ಕಾಣಿಸೋದಿಲ್ಲ ಅರ್ಥದಲ್ಲಿ. ಮ್ಯಾಜಿಕ್ ಅದು. ವ್ಯಕ್ತ ತೋರೋದು ಅದೇ ಅರ್ಥ. ಹನುಮಾದಿಗಳ ಮತದಲ್ಲಿ ತೋರದಲೆ. ಭಗವನ್ ಮಹಾತ್ಮ ಕಥನೇನ ಸರ್ವಸ್ಯ ತದ್ವಶತ್ವಾತ್ ಸಯೇವ ಭಜನೀಯೋ ನಾ ಶೋಕೆ
ಯೋಚದ ಇತಿ ಫಲಿತಾರ್ಥ. ಒಟ್ಟು ತಾತ್ಪರ್ಯ ಏನು ಅಂದರೆ ಈ ರೀತಿ ಸೌದೆ ಬೇರೆ, ಒಳಗಿರೋ ಅಗ್ನಿ ಬೇರೆ, ಒಳಗಿರ್ತಕ್ಕಂಥ ಭಗವದ್ ರೂಪ ಬೇರೆ. ಅದೇ ರೀತಿಯೇ ದೇಹ ಬೇರೆ, ಜೀವ ಬೇರೆ, ಒಳಗಿರೋ ಬಿಂಬರು ಪರಮಾತ್ಮ ಬೇರೆ. ಈ ರೀತಿ ವ್ಯತ್ಯಾಸ ಇದ್ದ ಕಾಲಕ್ಕೆ ನೀವು ಒಡೋದಕ್ಕೆ ಅರ್ಥನೇ ಇಲ್ವಲ್ಲ ಅಂತೇಳಿ ಹೇಳ್ತಾರೆ. ಅದಿಷ್ಟು ಕೂಡ ದೇಹದಾರುಗತವು ಪ್ರಾಣವನ್ಹಿ ಸರ್ವಗತಂ ನಭಃ. ಮೂರು ತಗೊಂಡ್ರು. ಪ್ರಾಣಗತ ವನಿಲ, ವನ್ಹಿ ಅನಲ, ನಭಃ ಆಕಾಶ. ದೇಹದಾರುಗತ, ದೇಹಗತ ದಾರುಗತ, ಆಮೇಲೆ ಪ್ರಾಣ ಸರ್ವಗತ ನಭ. ಮೂರಿದೆ. ದೇಹಗತ, ದಾರುಗತ, ದೇಹಗತವಾದ ಅಗ್ನಿ, ದಾರಗತವಾದ ಅಗ್ನಿ, ಎಲ್ಲ ಕಡೆ ಇರತಕ್ಕಂಥ ಆಕಾಶ. ದೇಹಾದಿಭ್ಯೋ ಯಥಾ ಭಿನ್ನಾ, ದೇಹಾದಿಗಳಿಂದ ಹೇಗೆ ಬೇರೆಯಾಗಿವೆಯೋ ನಾ ಲಿಪ್ಯಂತೆ ತದ್ಗುಣೈ, ಅದರಿಂದ ಅಲ್ಲಿ ಒಳಗಾಗೋದೇ ಇಲ್ಲ. ಇವತ್ತೇನು ಹೇಳ್ತಾನೆ, ಈ ಹಸಿ ಸೌದೆ ಚೆನ್ನಾಗಿ ಉರಿಸ್ತು, ಆಗ ಹೊತ್ತಿತ್ತು. ಅಗ್ನಿ ಇಷ್ಟೊತ್ತು ತಣ್ಣಗಿತ್ತಲ್ಲ, ಮಲ್ಲಿಗಿರುತ್ತೆ ಅಂತ ಹೇಳೋಕೆ ಸೌದೆ ಮೆತ್ತಗಿತ್ತು ಅಂತ ಅದು ಮುಟ್ಟಿದ್ರೆ ಅದು ಜೋರಾಗೇ ಇದೆ. ಅಗ್ನಿಗೂ ಸಂಬಂಧ ಇದ್ದಿದ್ರೆ ಅದೇನಾಗ್ತಿತ್ತು, ಆಗೋದು ಸುಡ್ಕೊಡ್ದಾಗಿತ್ತು, ಅದೆಲ್ಲ ಸುಡಬೇಕಾಗಿತ್ತು. ಅದೇನು ಆಗಲೇ ಇಲ್ಲ. ಅಗ್ನಿ ಅಂದರೆ ಅಗ್ನಿನೇ. ಶಾಕ್ ಹೊಡೆದ್ರೆ ಕರೆಂಟ್ ಅಂದರೆ ಕರೆಂಟೇ. ಅದೇ ರೀತಿ ದೇವರಲ್ಲಿ ಏನಿಲ್ಲ ಅಂದರೆ ಲೇಪ ಇಲ್ಲ. ಇಪ್ಯಂತೆ ನದಿಪ್ಯಂತೆ ಚ ಸದ್ಗುಣೈ ತಥಾ ಜೀವಗತೋ ವಿಷ್ಣು ಜೀವಾದ್ಭಿನ್ನೋ ನ ತದ್ಗುಣಿ. ಜೀವನದಲ್ಲಿ ಒಳಗೆ ಪರಮಾತ್ಮ ಇದ್ದರೂ ಕೂಡ ಜೀವನಿಂದ ಭಿನ್ನನಾಗಿದ್ದ, ದೇಹದಿಂದ ಭಿನ್ನನಾಗಿದ್ದ ಜೀವನ ನಮಗೆ ಗೊತ್ತಾಗಿದೆ. ಜೀವನ ಪರಮಾತ್ಮ ಜೀವನದಿಂದ ಭಿನ್ನನಾಗಿದ್ದಾನೆ, ಎರಡು ವಿಷಯನೂ ಗೊತ್ತಾದಾಗಾಯ್ತು. ನಾ ತದ್ಗುಣಿ, ಆ ಗುಣಗಳು ಇಲ್ಲ ಅಂದರೆ ಎರಡು ಹೇಳಬೇಕೀಗ. ಒಂದು ಗುಣ ನಮಗೇನು ಪ್ರಶ್ನೆ ಬಂದೈತಿ ಈಗ, ಈ ಲಿಮಿಟೆಡ್ ಆಗಿರೋ ಜೀವನೊಳಗಿರೋದ್ರಿಂದಾಗಿ ಯಾವ ದೇಹದಲ್ಲಿ ಜೀವ ಇದ್ದಾರೋ ಅದೇ ದೇಹದಲ್ಲಿರೋದ್ರಿಂದಾಗಿ ಪರಮಾತ್ಮನಿಗೆ ಜೀವನಿಗೆ ಸಂಬಂಧ ಬರ ಹಾಗೆ ಇವು ಬರಲಿ ಅಂತ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರು. ಇನ್ನೊಂದು ಪ್ರಶ್ನೆ, ಅದೇ ರೀತಿ ದೇವರು ಕೂಡ ನಮಗೆ ಬರೋದಿಲ್ಲ. ಇನ್ನೊಂದು ನಮಗೆ ಬಂದಿದೆಯಾ? ಒಂದು ದೃಷ್ಟಾಂತ ಹೀಗೆ ತಿಳ್ಕೊಂಡ್ರೆ ಸರಿ. ದೇವರು ಕೂಡ ನಮಗೆ ಬಂದಿಲ್ಲ, ಅನುಭವ ಬಂದಿದೆಯೋ ಇಲ್ಲೋ? ಹಾಗೆ ದೇಹದ ಕೂಡ ನಮಗೆ ಬರೋದಿಲ್ಲ. ಒಳಗೆ ದೇವರಿದ್ದಾನೆ, ಆ ಗುಣನೂ ಇಲ್ಲ. ಹೊರಗಡೆ ಹೊರಗೆ ದೇಹ ಇದೆ, ಆ ಗುಣನೂ ಇಲ್ಲ. ನಮ್ಮ ಗುಣನೇ ಪ್ರತ್ಯೇಕ. ದೇವ್ರ ಗುಣ ಇಲ್ಲ ಆದ್ದರಿಂದ ಜೀವೇಶ್ವರ ಭೇದ, ಇದಿಲ್ಲ ಆದ್ದರಿಂದ ಜಡ ಜೀವ ಭೇದ. ಗೊತ್ತಾಯ್ತು? ಇಬ್ಬರಿಗೂ ಇನ್ನೊಬ್ರು ನಮಗೆ ಬರೋದಿಲ್ಲ ಆದ್ದರಿಂದ ಜೀವ ಭೇದ. ಈ ರೀತಿ ಎಲ್ಲ ಪಂಚಭೇದ ಕೂಡ ನಮಗೆ ಏನಾಗಿದೆ, ಪ್ರತಿ ಕ್ಷಣದಲ್ಲೂ ಅನುಭವಕ್ಕೆ ಬರುತ್ತೆ. ನಾವು ಆಂಗಲ್ ಬಿಟ್ಟುಬಿಡ್ತೇವೆ, ಅನುಭವ ತಂದ್ಕೊಡೋದಂತೆ ಲಾಕ್ ಮಾಡ್ಕೊಂಡ್ಬಿಡ್ತೇವೆ. ಕೊನೆಗೆ ಇಷ್ಟಕ್ಕೆ ಲಿಮಿಟ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಮಾಡ್ಕೋಬಾರ್ದು. ಸರ್ವಶ ನತತ್ರ ಹಿ ಆತ್ಮ. ನಾವೆಲ್ಲ ಉಳಿದ ಮರ ಗಿಡ ನೋಡ್ಬೇಕಾದ್ರೆ ಹೀಗೆ ನೋಡಿಬಿಟ್ರೆ ಸಾಕು. ಸೂರ್ಯಚಂದ್ರ ನೋಡ್ಬೇಕಾದ್ರೆ ಹೀಗೆ ನೋಡ್ಬೇಕಾಗತ್ತೆ. ದೇವ್ರು ನೋಡ್ಬೇಕಾದ್ರೆ ಸ್ವಲ್ಪ ಮೇಲೆ ನೋಡ್ಬೇಕಾಗತ್ತೆ. ಹೀಗೆ ನೋಡ್ತಿದ್ರೆ ಕಾಣಿಸೋದಿಲ್ಲ ಅವು. ಈ ಯಾವ ಬೆಳೆದಂಗಳು ಗೊತ್ತಾ, ಯಾವುದು ಚಂದ್ರ, ಓ ಇದು ಚಂದ್ರ, ಇದು ಸೂರ್ಯ ಅಂತ ಹೇಗೆ ಗೊತ್ತಾಗುತ್ತೋ, ಸ್ವಲ್ಪ ಮೇಲೆ ನೋಡೋ ಅಭ್ಯಾಸ ಮಾಡಬೇಕು ಅಂದರೆ ಜ್ಞಾನ ಹೆಚ್ಚಿದ ಹೋಗಬೇಕು ಅಂತ ಅರ್ಥ. ಸೊ ಮೇಲಿನ ಹಂತಕ್ಕೆ ಬಂದಾನೇನರ್ಥ, ಜ್ಞಾನ ವೈಡನ್ನಾಗಿದೆ ಅಂತ. ಅವಾಗ ಅದೆಲ್ಲ ಕಾಣಿಸೋದು. ಕೆಳಗೆ ನೋಡ್ಬೇಕಾದ್ರೆ ಬಗ್ಗೆ ನೋಡಬೇಕು. ಅದು ದೇವ್ರು ಏನು ಮಾಡಿಬಿಟ್ಟ, ಕಣ್ಣನ್ನು ಹೀಗೂ ಕೊಟ್ಟಿಲ್ಲ ಹೀಗೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿದ್ದಾರೆ? ಮಧ್ಯ ಕೊಟ್ಟಿದ್ದಾರೆ. ಇದನ್ನು ನೋಡಿ, ಅದನ್ನು ನೋಡಿ, ಇದನ್ನು ನೋಡಿ. ಅವ ಏನಾಗ ಹೀಗೆ ನೋಡಿ ಹಾಗೆ ನೋಡಿ, ದೃಷ್ಟಿ ಚೇಂಜ್ ಆಗ್ತಾ ಹೋದಂತೆ ಭೇದ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಇವನು ನೋಡಿ ಬಾರಿ ಅವನ್ನ ಆ ಕಡೆ ತಿರುಗಲೇಬೇಕು. ಇಬ್ಬರು ಒಂದೇ ಆಗಿದ್ದರೆ ತಿರುಗಬೇಕಾದ ಕಾರಣನೇ ಇರಲಿಲ್ಲ. ನಮ್ಮ ಕಣ್ಣಿನಲ್ಲಿ ಹೇಗೆ ಅನೇಕ ರೀತಿಯಲ್ಲಿ ನೋಟ ಚೇಂಜ್ ಮಾಡ್ತೇವೋ ಹಾಗೆ ಜ್ಞಾನದಲ್ಲೂ ಕೂಡ ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕು. ಮೇಲವ್ರ ರೀತಿಯೇ ಬೇರೆ, ಕೆಳದವ್ರ ರೀತಿಯೇ ಬೇರೆ, ಸಮಾನ ರೀತಿ ಬೇರೆ. ಗೊತ್ತಾಯ್ತಾ? ಅನೇಕ ಹಂತದಲ್ಲಿ ನೋಡಿದ ಮತ್ತು ಪೂರ್ತಿ ಯಾರ ಕಣ್ಣಿಗೆ ಯಾರೂ ಕಾಣೋದೇ ಇಲ್ಲ. ನಮ್ಮ ಪ್ರತ್ಯಕ್ಷ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಸೈಮಲ್ಟೇನಿಯಸ್ ಮೇಲೆ ನೋಡೋಕ್ಕೆ ಹೋದ ಅವ್ರು ಕೆಳಗಿನ ಭಾಗ ಕಾಣಿಸೋದಿಲ್ಲ, ಕೆಳಗೆ ನೋಡೋ ಮೇಲಿನ ಭಾಗ ಕಾಣಿಸೋದಿಲ್ಲ, ಸೈಡ್ ಕಾಣಿಸೋದಿಲ್ಲ. ಎಷ್ಟು ಆಶ್ಚರ್ಯ! ಯಾವ ವಸ್ತು ನಿಮಗೆ ಪೂರ್ತಿ ಕಾಣಿಸೋದೇ ಇಲ್ಲ. ಎಲ್ಲ ಗೊತ್ತು ಅಂತ ಹೇಳೋರು ಏನು ಹೇಳ್ತಾರೆ? ಸುಳ್ಳು ಹೇಳ್ತಾರೆ ಅಂತ. ಆ ಆ್ಯಂಗಲ್ ನೋಡ್ತಾರೆ. ಆ ಆ್ಯಂಗಲ್ ಮತ್ತೆ ನೆಕ್ಸ್ಟ್ ಟೈಮ್ ಇರಬೇಕಾಗಿಲ್ಲ. ಅದು ಇವನು ಬೇರೆ ಮತ್ತೆ ನೋಡೋ ಹೊತ್ತಿಗೆ ಅದು ಚೇಂಜ್ ಆಗಿ ಗೊತ್ತಾಗಲ್ಲ ಅಷ್ಟೇ ಚೇಂಜ್ ಆಗಿರೋದು. ಸುವಿರುದ್ಧ ಎವ್ರಿ ಕ್ಷಣದ ಚೇಂಜ್ ಆಗದೆ ಹೋಗಿದ್ರೆ ಬಿಸಿ ಹಾಲು ತಣ್ಣಗೆ ಆಗ್ತಾನೆ ಇರಲಿಲ್ಲ. ಗೊತ್ತಾಯ್ತಾ? ತಣ್ಣನ ಹಾಲು ಏನಾಗ್ತಿರಲಿಲ್ಲ, ಬಿಸಿ ಆಗ್ತಾ ಆಟೋಮೆಟಿಕ್. ಏನು ಮಾಡಿಲ್ಲ, ಸುಮ್ಮನೆ ಚೇಂಜ್ ಆಗ್ತಾಯಿದೆ. ಹಾಗೆ ಯಾತಕ್ಕೆ? ಅದಕ್ಕೊಂದು ಕಾರಣ ಇದೆ. ಕಾಲದ ಒತ್ತಡ ಇದೆ, ಎಲ್ಲ ಅದರ ಲಿಮಿಟೇಷನ್ ಇದೆ. ಪ್ರತಿಯೊಂದರಲ್ಲೂ ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಅನುಭವ ಬರತಕ್ಕಂಥ ವಿಚಾರಗಳು, ಅದ್ರ ಬಗ್ಗೆ ಮಾಡೋದು ತಿಳ್ಕೊಳ್ಳೋದಕ್ಕೆ ಧ್ಯಾನ ಅವಸ್ಥೆ ಬಂದ ಅವೆಲ್ಲ ಕೂಡ ಅನುಭವಕ್ಕೆ ಬರುತ್ತೆ. ಅದನ್ನು ಮೀರಿದವನಿದ್ದಾನೆ ಅಂತ ಅರ್ಥ ಆಗುತ್ತೆ. ಅದನ್ನು ನಿಜವಾದ ಜಿಜ್ಞಾಸೆ ಅಂದರೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಷ್ಟು ಹೇಳಿ ದೇಹದ ಸುಯಜ್ಞೋ ಅನ್ವಯಂ ಸೇತೆ ಮೂಢ ಎಂ ಅನುಶೋಚಥ ಯಶ್ರೋತ ಯೋ ಅನುವಕ್ತೇಹ ನ ಸದೃಶ್ಯೇತ ಕರ್ಹಿಚಿತೆ. ಸುಯಜ್ಞ ಅಂತ ಅವನ ಹೆಸರು. ಸೇತೆ ಮಲಗಿದ್ದಾನೀಗ.
ಮೂಢಾಹ ಎಂ ಅನುಶೋಚತ. ನೀವೆಲ್ಲ ಅರ್ಥ ಮಾಡಿಕೊಳ್ಳಿ. ಅವನೇ ಎಚ್ಚೆತ್ತಿದ್ದಾಗ ನೀವು ಹತ್ರ ಸಮಾಧಾನ ಮಾಡ್ತಿದ್ದೆ, ಏನೋ ಮಾಡ್ತಿದ್ದ, ಅದು ಅವನೇ ನಡೆಸ್ತಿದ್ದೆ, ಏನೋ ಮಾಡ್ತಾ ಇದ್ದ. ನೋ ರೆಸ್ಪಾನ್ಸ್. ಈಗ ಅದು ಅರ್ಥ ಏನು? ದೇಹದಲ್ಲಿ ಇದ್ದು ರೆಸ್ಪಾಂಡ್ ಮಾಡೋ ವ್ಯಕ್ತಿ ಇಲ್ಲ ಅಂತ. ಈಗ ದೇಹಕ್ಕೋದಕ್ಕೂ ವ್ಯತ್ಯಾಸ ಇದ್ದು ನಾಸ್ತಿಕರಿಗೆ ಉತ್ತರ ಅದು. ಸತ್ತೋಗಿದ್ದಾನೆ ಅಂತ ಹೇಳ್ತೀಯಪ್ಪ, ಆ್ಯಕ್ಚುಲಿ ಆ ಕಾಲಕ್ಕೆ ಸತ್ತೋಗಿ ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ಡಾಕ್ಟ್ರ್ ಬಂದು ಹೇಳ್ಬೇಕು ಎಷ್ಟೋ ಸಲ ಹೇಳ್ತಾನೆ. ಹಾಗಿದ್ರೆ ನೀವು ಡಿಫ್ರೆನ್ಸ್ ಹೇಳಬೇಕಲ್ಲ ನೀವೀಗ. ಅದು ಇಷ್ಟೊತ್ತು ಮಾತಾಡ್ತಿದ್ರು, ಯಾಕೆ ಮಾತಾಡ್ತಾ ಇಲ್ಲ? ಈಗ ಮಾತಾಡೋ ವ್ಯಕ್ತಿ ಯಾರೀಗ? ಬೇರೆ, ದೇಹದಿಂದ ಬೇರೆ. ಅಷ್ಟು ಗೊತ್ತಾಗಬೇಕಲ್ಲ. ಈ ಕಥೆ ಹೇಳೋ ನೆಪದಲ್ಲಿ ಹೇಗೆ ಎಲ್ಲರನ್ನೂ ಒಟ್ಟಿಗೆ, ಇವರೆಷ್ಟು ದೊಡ್ಡವರಾಗಿದ್ದೀರಿ, ಬುದ್ಧಿ ಇಲ್ಲ ಅಂತ ಬೈತಾರಲ್ಲ, ಎಲ್ಲರೂ ಬೈದ ಲೆಕ್ಕಲ್ಲ. ಯಾರು ದೇವರನ್ನ ಅರ್ಥ ಮಾಡ್ಕೊಂಡಿಲ್ಲ ಅವರೆಲ್ಲ ಈ ಗುಂಪು ಸೇರಿದ್ದಾರೆ. ದೇಹದಿಂದ ಭಿನ್ನ ಜೀವಿಲ್ದೆ ಹೋಗಿದ್ರೆ ಅವ್ನು ಹೋದ ಅಂತ ಯಾಕೆ? ಇಲ್ಲೇ ಇದೆಯಲ್ಲ, ಅವ್ನು ಹೋದ ಅಂತ ಯಾಕೆ ಹೇಳ್ತೀರಿ? ಅವ್ರು ಹೋದ್ರು, ಇಲ್ಲೇ ಇದೆಯಲ್ಲ, ಹೋಗಿಲ್ವಲ್ಲ ಅವನು. ಅದು ಜೀವ ದೇಹ ಬೇರೆ ಬಂದೇ ಆಗಿದ್ರೆ ಅವನಿದ್ದಾನೆ ಅಂತ ಹೇಳ್ಬೇಕೀಗ. ಏನಂತ ಹೇಳಿ ಹೀಗಿನಿಟ್ಟು ಹೇಳಿಲ್ಲ ಭಾಗವತ. ಇದ್ದಾನಲ್ಲ, ಯಾಕೆ ಹೇಳ್ತೀರಿ ಅಂತ ಹೇಳಲಿಲ್ಲ. ಹೋಗಿದ್ದಾನೆ ಅವನು, ಆದ್ದರಿಂದ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈ ಕರೆಂಟ್ ಹೋಗಿದೆ ಅಂತ ನಮಗೆ ಅರ್ಥ ಆಗುತ್ತಾ ಇಲ್ಲ. ಕರೆಂಟ್ ಹೋಗಿದೆ, ಕರೆಂಟ್ ಬಂತು ಅಂತ ಹೇಳ್ಬೇಕಾದ್ರೆ ವೈರೇ ಕರೆಂಟ್ ಅಲ್ಲ ಅಂತ ಗೊತ್ತಾಯ್ತು ನಮಗೆ. ಮುಟ್ಟಿದಾಗ ಹೊಡೆಸ್ಕೊಂಡಾಗ ವೈರೇ ಅಂತ ತಿಳ್ಕೊಂಡಿದ್ದು, ಈಗ ಗೊತ್ತಾಯ್ತು ಅಲ್ಲ ಅಂತ ಹೇಳಿದ. ಕರೆಂಟ್ ಹೋದಾಗ ಶಾಕ್ ಹೊಡೆಯೋದಿಲ್ಲ. ಅದು ಹೇಗೋ ಇದು ಹಾಗೇನೆ. ಹಾಂ ಬರೋದೇ ಇಲ್ಲ ಅವನು. ಸರ್ಟಿಫೈ ಮಾಡಬಾರ್ದು ಯಾರು ಕೂಡ. ಯಾಕೆ? ಇವರು ಹೋದ ಅಂತ ಕೇಳಬಾರ್ದು, ಅವ್ರ ಕೇಳಬಾರ್ದು. ಹಾಗೆ ಇಟ್ಕೊಂಡ್ರೆ ವಾಸಿ ಶುರುವಾಗುತ್ತೆ. ಅವಾಗ ಏನು ಮಾಡ್ತಾರೆ? ಏನೋ ಇತ್ತು, ಒಪ್ಪಲೇಬೇಕು. ಅಂದರೆ ಆಸ್ತಿಕ ಮೊದಲಾದವುಗಳೆಲ್ಲ ಕೂಡ ಸರಿಯಾಗಿ ಯೋಚನೆ ಮಾಡಿದ್ದಾರೆ. ಮಾತಾಡೋದು ಬೇರೆ, ಹುಚ್ಚು ಮಾತಾಡ್ತಿರ್ಬೋದು. ಸ್ವಲ್ಪ ಅರ್ಥ ಮಾಡ್ಕೊಳೋಕೆ ಅದಕ್ಕೆ ಅವಿವೇಕ ಇಲ್ಲ. ಅವಿವೇಕನೇ ವಿವೇಕ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಸ್ವಲ್ಪ ಯಾರೂ ಹೇಳಬೇಕಾಗಿಲ್ಲ, ಸ್ವಲ್ಪ ಹೇಳಿಬಿಟ್ರೆ ಅದು ಅರ್ಥ ಮಾಡ್ಕೊಳೋಕೆ ನಾನು ಬುದ್ಧಿ ಉಪಯೋಗಿಸಿದರೆ ಕ್ಲಾರಿಟಿ ಕ್ಲಿಯರಾಗಿ ಬರುತ್ತೆ. ವಿತಥಾಭಿನಿವೇಶೋಯಂ ಯದ್ಗುಣೇಶು ಅರ್ಥ ದೃಗ್ವಚಃ ಯಥಾ ಮನೋರಥ ಸ್ವಪ್ನ ಸರ್ವಮೈಂದ್ರಿಯಕಂ ಮೃಷ. ವಿತಥಾಭಿನಿವೇಶೋಯಂ, ಇದು ಯಹ ಶ್ರೋತ ಅಂತ ತಿಳ್ಕೊಂಡಿದ್ದೀರಿ, ಯೋ ಅನುವಕ್ತ ಅಂತ ತಿಳ್ಕೊಂಡಿದ್ರಿ. ನಹ ತಾದೃಶ್ಯೇತ ಕರ್ಹಿಚಿತ್, ಅದೆಲ್ಲಿದ್ದ ತೋರಿಸಿ ಈಗ ಇಲ್ಲ. ಅದಕ್ಕೆ ವಿತಥಾಭಿನಿವೇಶ. ವಿತಥಾಭಿನಿವೇಶ ಅಂದ್ರೇನು? ಸುಳ್ಳು ಹಠ. ಇದು ಸುಳ್ಳು ಹಠ. ಅವರಿದ್ದಾರೆ ಮಾತಾಡ್ತಾರೆ, ಮಾತಾಡೋ ಅಂತಾರೆ, ಇಲ್ಲ ಅಂತಾರೆ. ಇಲ್ಲ ಮಾತಾಡ್ತಾರೆ, ಅವ್ನು ಇಲ್ಲ ಹೋದ್ರೆ ಅವ್ನು ಮಾತಾಡೋದು ಇಲ್ಲ ಅಂತ ಹೇಳಿಬಿಟ್ಟು ಮಾತಾಡೋ ಕೊನೆ ಪಕ್ಷ ಅಂತ ಹೇಳ್ತಾರಲ್ಲ, ಅದು ಎಷ್ಟು ಆಭಾಸ ಅದು. ಇಲ್ಲ ಅಂತ ಗೊತ್ತಾದ್ರೆ ಹೇಗೆ ಮಾತಾಡ್ತಾನೆ ಅವನು? ಮಾತಾಡ್ತಿದ್ರೆ ಇಲ್ಲ ಹೇಗಾಗ್ತಾನೆ? ಅದಕ್ಕೇನೆ ವಿತಥಾಭಿನಿವೇಶ ಅಂದರೆ ಸುಳ್ಳು ಹಠ. ಅಭಿನಿವೇಶೋಯಂ ಯದ್ಗುಣಿ. ಹೌದೌದು, 48 ಮಧ್ಯೆ ಕೊಟ್ಟಿಲ್ಲ, ಅದೇ ಕೊಟ್ಟಿಲ್ಲ. ಇದರ ಅರ್ಥ ಒಟ್ಟಿಗೆ ಇರೋದ್ರಿಂದ ಕೊಟ್ಟಿಲ್ಲ. ವಿತಥಾಭಿನಿವೇಶೋಯಂ ಯದ್ಗುಣೇಶು ಅರ್ಥದೃಗ್ವಚಃ. ಗುಣಗಳಲ್ಲಿ ವಸ್ತು ಅಂತ ತಿಳ್ಕೊಬಾರ್ದು. ವಸ್ತು ಬೇರೆ, ಗುಣ ಬೇರೆ. ದೇಹ ಇದೆ, ದೇಹದ ಗುಣ ಮಾತಾಡೋದಲ್ಲ, ಜೀವ ಇದ್ರೆ ಮಾತಾಡೋದಷ್ಟೇ. ಅದನ್ನು ನಿಮ್ಗೆ ಗೊತ್ತಿಲ್ಲ. ಅರ್ಥ ದೃಗ್ವಚಃ ಯಥಾ ಮನೋರಥ ಸ್ವಪ್ನ ಸರ್ವಮೈಂದ್ರಿಯಕಂ ಮೃಷ. ಮನೋರಥ ಬೇರೆ, ಸ್ವಪ್ನ ಬೇರೆ, ಪ್ರತ್ಯಕ್ಷ ಬೇರೆ. 3 ಭಾಗ ಇದೆ. ಐಂದ್ರಿಯಕ ಅಂದರೆ ಇಂದ್ರಿಯಗಳಿಗೆ ಕಾಣೋದು ಪ್ರತ್ಯಕ್ಷ. ಮನೋರಥ ಅಂದ್ರೇನು? ಮನಸ್ಸೇ ರಥ, ಬೇರೆ ಇಲ್ಲ ಅದಕ್ಕೆ. ಮನೋರಥ ಬರೀ ಇಮ್ಯಾಜಿನೇಷನ್ ಅಂತ. ಮನೋರಥ ಅಂದ್ರೇನು? ರಾಜನಾಗಿದ್ದಿದ್ರೆ ಮನೋರಥ. ಅದು ಇದೇನು? ಸ್ವಪ್ನ ಅಂದ್ರೇನು? ಇದ್ದಾಗ ಕಾಣೋದಾಗ. ತಾತ್ಕಾಲಿಕ ಕಂಡ್ರೆ ಸ್ವಪ್ನ, ವಾಸನಾಮಯವಾಗಿ ಕಂಡ್ರೆ. ಏನು ಕಂಡಿಲ್ಲ, ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ತಾ ಇದ್ರೆ ಮನೋರಥ. ಅದು ಇಲ್ಲಿದ್ದು ಎದುರುಕಂಡು ಭಯವಿಸಿದ್ರೆ ಹ್ಯಾಲ್ಯುಸಿನೇಷನ್, ಭ್ರಮೆ. ಅದು ಇದೆಂಥದ್ದಿದು ಅಂತ ಕೇಳಿದರೆ ಎಚ್ಚರ ಇದ್ದ ಮಾಡೋದಲ್ಲ, ಐಂದ್ರಿಯ. ಇಷ್ಟು ವ್ಯತ್ಯಾಸ ಇದೆ ನೋಡಿದರೆ ಅಂತ ಹೇಳ್ತಾರೆ. ಇಂದ್ರಿಯವಾನ್ ಜೀವ ಭಜತಿ ಉತ್ಸೃಜತಿ ಅನ್ಯ ಪರಮಾತ್ಮ. ನೋಡಿ, ಬಿಟ್ಟು ಹೋಗೋನೆಲ್ಲ ಇರ್ತಕ್ಕಂಥವನು ಪರಮಾತ್ಮ. ಇಂದ್ರಿಯ ಹೊಂದಿರೋನು ಜೀವ. ಸೈವ ಶ್ರೋತ ಅನುವಕ್ತಾಚ. ಮುಖ್ಯವಾಗಿ ಶ್ರೋತೃ ಅನುವಕ್ತ ಯಾರು? ತಲೋಕಾರೋಪನಿಷತ್ತು. ಯಾರು ಕೇಳ್ತಾರೆ, ಯಾರು ನೋಡ್ತಾರೆ ಅಂತ ಹೇಳಿದ್ರೆ ದೇವ್ರಿಗೆ ಕೇಳಿಸ್ತಾನೆ. ಪಶ್ಚನ್ ಶೃಣ್ವನ್ ಸ್ಪೃಶನ್ ಜಿಘ್ರ. ದೇವ್ರಿಗೆ ಕೇಳಿಸ್ತಾನೆ. ನಾವೇನು ತಿಳ್ಕೊಂಡಿದ್ವಿ? ಮಾತಾಡ್ತಾರೆ, ಮೈಕ್ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅದು ಮಾತಾಡಲಿಕ್ಕೆ ಇವರು ಸಾಕು. ಆ ವಾಲ್ಯೂಮ್ ಚೇಂಜ್ ಮಾಡ್ಲಿಕ್ಕೆ ಯಾರು ಬೇಕಾಗ್ತಿತ್ತು? ಅದಿಲ್ಲ ಈಗ. ಸೊ ನಮ್ಮ 2 ಅನುಭವ ಇದೆ. ಮೈಕ್ನಲ್ಲಿ 2 ಒಂದು ಕೆಲಸ ಏನು ಮಾಡುತ್ತೆ? ಅದು ಗ್ರಾಸ್ ಮಾಡಿ ದೊಡ್ಡದು ಚಿಕ್ಕದು ಮಾಡುತ್ತೆ. ಗೊತ್ತಾಯ್ತಾ? ಬರೀ ಈ ಕೆಲಸ ಆಗೋದಿಲ್ಲ. ಬೈಕ್ ಇದೆ, ಈಗ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಹೋದ್ರೆ ಬೈಕ್ ಇದ್ದರೂ ಅಷ್ಟೇ, ಬೈಕ್ ಇಲ್ಲದೆ ಹೋದರೂ ಅಷ್ಟೇ. ಯಾಕೆ? ಅದು ಕರೆಂಟಿನ ಗುಣ, ಅದು ಇದ್ರ ಗುಣ ಅಲ್ವೇ ಅಲ್ಲ. ಆ ರೀತಿಯಲ್ಲಿ ದೇವ್ರ ಗುಣ ಅದು. ದೇವರಿಂದ ಮಾತ್ರ ಮಾತಾಡ್ಲಿಕ್ಕೆ ಬರುತ್ತೆ. ಜೀವ ಮಾತಾಡಬಲ್ಲ, ಮಾತಾಡ್ಬೇಕಾದ್ರೆ ದೇವ್ರು ಬರಬೇಕು.
ಅಲ್ಲಿ ಜಡ ಮಾತಾಡೋದಿಲ್ಲ. ಈಗ ಮಾತಾಡದೇ ಇರೋ ಜಡ ಇದು. ಇದು ಏನು ತಿಳ್ಕೊಂಡಿದ್ದೀರಿ ನೀವೀಗ? ಮಾತಾಡೋ ಅಂತ ಕರಿತೀರಲ್ಲ, ಮಾತಾಡೋ ಶಕ್ತಿ ಅದಕ್ಕಿಲ್ಲ. ಒಂದು ಜೀವ ಮಾತಾಡ್ತಾನೋ ಅಂದರೆ ಮಾತಾಡ್ಸಿದ್ರೆ ಮಾತಾಡ್ತಾರೆ. ಬೈಕ್ ತಾಂತಾನೆ ಹೊರಗೆ ಶುರು ಮಾಡಿ ಗತಿ ಏನಾಗುತ್ತೆ? ಮಾತಾಡಿದ್ರೆ ವಾಲಿ ಕೊಡ್ಬೇಕು ಅದಕ್ಕೆ. ಸುಳ್ಳು ಮಾತಾಡ್ಬಿಟ್ರೆ ಎಲ್ಲ ದೊಡ್ಡೋಗ್ಬಿಟ್ರೆ ಜೀವ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಮಾತಾಡೋ ಶಕ್ತಿ ಇಲ್ಲ, ಹೆಚ್ಚು ಕಡಿಮೆ ಮಾಡೋ ಶಕ್ತಿ ಇದೆ ಅಷ್ಟೇ. ಅಂದರೆ ಇದೆಲ್ಲ ಕೊಡ ನಮ್ಮ ಮೈಕ್ ಆ್ಯಕ್ಚುಲಿ ಇದು ಬಾಯಿ ಮೈಕ್ ಅದು ಆ್ಯಕ್ಚುಲಿ, ಗೊತ್ತಾಯ್ತಾ? ಇದಲ್ಲ ಮಾತಾಡೋದು ಬೈಕ್ ಬಾಯಲ್ಲ, ಗೊತ್ತಾಯ್ತಾ? ಒಳಗಿರೋ ಜೀವ ಮಾತಾಡಬೇಕು. ಅವನೇ ಇಲ್ಲ, ಈಗ ಅವನೇ ಮಾತಾಡ್ತಾನೆ. ಈಗ ಯಥಾ ಮನೋರಥ ಸ್ವಪ್ನ ಸರ್ವ ಇದೆಲ್ಲ ಇವತ್ತು ಸೈನ್ಸ್ ಇವೆಲ್ಲ ಯೋಚನೆ ಮಾಡೋಕ್ಕೆ ಹೊರಟಿಲ್ಲ. ನಮ್ಮ ಬಗ್ಗೆ ಯೋಚನೆ ಮಾಡೋದು ಬೇರೆ ಭಾರಿ ಯೋಚನೆ ಮಾಡುತ್ತೆ, ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದು ಭಾರಿ ಆಶ್ಚರ್ಯ. ಈ ಸೃಜತಿ ಅನ್ಯ ಪರಮಾತ್ಮ ಸೈವ ಶ್ರೋತ ಅನುವಕ್ತ. ಅವನೇ ಶ್ರೋತ ಅನುವಕ್ತ. ತಲವಕಾರ ಪೂರ್ತಿ ಅಲ್ಲೇ ಪ್ರಶ್ನೆ. ನಾಣ್ಯೋ ಇದಿಷ್ಟು ತಲವಕಾರ ಭಾಷ್ಯ ಲೆಕ್ಕದಲ್ಲಿ ವೇದಾರ್ಥ ಪರಿಬೃಂಹಿತ. ನಾಣ್ಯೋ ಅಥೋ ಅಸ್ತಿ ದ್ರಷ್ಟ, ನಾಣ್ಯೋ ಅಥೋ ಅಸ್ತಿ ಶ್ರೋತ, ಯಾ ಸಾ ಶ್ರೋತ ಅಥೋ ಅಶ್ರುತ. ಅವನು ಅಶ್ರುತ. ಯಾರು ನಾವು ನೋಡಿಲ್ವಲ್ಲ ಅವನೇ ನಿಜವಾಗ್ಲೂ ನೋಡಿಸೋದು. ಯಾರ ಬಗ್ಗೆ ನಾವು ಕೇಳಿಲ್ವಲ್ಲ ಅವನೇ ಕೇಳಿಸೋದು. ಮುಖ್ಯ ಪ್ರಾಣೋಪಿ ಸ್ವತೋ ನ ಶ್ರೋತ ಕಿಮು ಜೀವ ಇತಿ. ಮುಖ್ಯ ಪ್ರಾಣರು ಕೂಡ ಏನಲ್ಲ, ಸ್ವಾತಂತ್ರ್ಯನ ಶ್ರೋತೃ ಹೋಗ್ತರು ಅಲ್ಲ. ಇನ್ನು ಉಳಿದವ್ರ ಬಗ್ಗೆ ಹೇಳೋದ ಅಂತ ಕೇಳ್ತಾರೆ. ನಾನು ಸುಯಜ್ಞ ಆಕ್ಷೇಪ. ನಾನು ಸುಯಜ್ಞ ಅಂತ ಬಂತಲ್ಲ, ಅದು ಸುಯಜ್ಞೋ ನನು ಅಂತ ಬಂತಲ್ಲ ಅಲ್ಲಿ. ಇತಿ ಆಕ್ಷೇಪ ಎಷ್ಟು ಸುಯಜ್ಞ ಸೋಪಿ ಸ್ವತಃ ಶ್ರೋತು ವಕ್ತುಂ ನ ಚ ಶಕ್ತಃ. ಹೊಸ ಅರ್ಥ ಹೇಳ್ತಾರೆ ಅದಕ್ಕೆ. ಸುಯಜ್ಞ ಸುಯಜ್ಞೋ ನನು ಅಂತ ಹೇಳಿದ್ರಲ್ಲ, ಆ್ಯಕ್ಚುಲಿ ದೇಹ ತೋರಿಸ್ತಿರೋದು. ಒಳಗಿರೋ ಜೀವ ಸುಯಜ್ಞ, ಒಳಗಿರೋ ಪರಮಾತ್ಮ ಅವನು. ದೇಹನೂ ಮಾತಾಡೋದಿಲ್ಲ, ಅದು ಸುಯಜ್ಞ ಅಲ್ಲ. ಸುಯಜ್ಞನೂ ಮಾತಾಡೋದಿಲ್ಲ, ಅವನು ದೇವರಲ್ಲ. ಸೊ ಮೂರರ್ಥ ತಿಳ್ಕೊಬೇಕು ಅಂತ ಹೇಳ್ತಾರೆ. ಅಯಂ ನನು ಸುಯಜ್ಞ ಇತ್ಯಾಕ್ಷೇಪ. ಎಷ್ಟು ಸುಯಜ್ಞ ಸೋಪಿ ಸ್ವತಃ. ಮೊದಲೇನು ಹೇಳಿದ? ಯಾಕೆ ಗಟ್ಟಿಯಾಗಿ ಕೇಳಿಸ್ತಾರೆ? ಬೈಕ್ ಇಲ್ಲ ಅಂತ ಹೇಳಿದ್ರು. ಕರೆಂಟ್ ಇದೆ, ಇವನು ಇದ್ದಾನೆ, ಬೈಕ್ ವರ್ಕ್ ಮಾಡ್ತಾ ಇಲ್ಲ. ಬೈಕ್ ಸರಿ ಇದೆ ಕೆಲಸ, ಈ ಕರೆಂಟ್ ಇಲ್ಲ ಅಂದೆ, ಬೈಕ್ ಇಲ್ಲ ಅಲ್ಲೇ ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಎರಡೂ ಇದೆ, ಮಾತಾಡೋದೇ ಇಲ್ಲ. ಮಾತಾಡೋದಿಲ್ಲ, ಬೈಕ್ ಇಲ್ಲ, ಕರೆಂಟು ಇಲ್ಲ. ನೀವು ಜೋರಾಗಿ ಬಂದು ಮಾತಾಡ್ತಿರಲ್ಲ. ಇದು ಬೈಕಿನಲ್ಲೇ ತತ್ವ ಇದೆ. ಈಗ ಮೂರು ತತ್ವ, ಕರೆಂಟ್ ಬೇರೆ, ಬೈಕ್ ಬೇರೆ, ಮಾತಾಡೋದು ಬೇರೆ. ಅದೇ ರೀತಿಯೇ ದೇವರು ಬೇರೆ, ಕರೆಂಟು ದೇವರು ಬೇರೆ, ಮಾತಾಡುವ ಜೀವ ಬೇರೆ, ಅದು ಅಧಿಷ್ಠಾನವಾಗಿರೋ ದೇಹ ಬೇರೆ. ಎಲ್ಲ ಇರಬೇಕಾದ್ರೆ ಬೇರೆ ಕಡೆ ಅರ್ಥ ಒಳಗ್ಯಾಕೆ ಅರ್ಥ ಆಗೋದಿಲ್ಲ. ಇಂದ್ರಿಯವಾನ್ ಜೀವ. ಮತ್ತೆ ಅವೆಲ್ಲ ತಿಳ್ಕೊಂಡು ಹೋದ್ರೂ ನಡೆಯುತ್ತೆ. ಬೇಕಾದ್ರೆ ಬೈಕಿನ ಬಗ್ಗೆ ಏನೂ ಗೊತ್ತಿಲ್ಲದೆ ಉಪನ್ಯಾಸ ಕೇಳಿ ಹೋಗ್ಬಿಡ್ಬೋದು. ಅದು ಇದು ಮಾತ್ರ ಮಾಡಲಿಕ್ಕೆ ಬರೋದಿಲ್ಲ. ನಮ್ಮದೇ ಲೈಫ್ ಇದು, ಅದ್ಯಾಕೆ ತಿಳ್ಕೊಂಡಿಲ್ಲ. ಎಷ್ಟು ಸುಯಜ್ಞ ಅಪಿ ಸ್ವತಃ ಶ್ರೋತುಂ ವಕ್ತುಂ ನ ಚ ಶಕ್ತಃ ಅತಃ ತಸ್ಯ ಅನುಶೋಕೇನ ಕಿಮಿತ್ಯರ್ಥ. ಅದ್ರ ಬಗ್ಗೆ ಅತ್ತೇನು ಉಪಯೋಗ? ನಾಣ್ಯೋ ಜೀವೋ ಅಚಿತೋ ದೇಹ ತದ್ವಿಷೋ. ನಮ್ಗೆ ಏನಿಲ್ಲ ಅಂತ ಗೊತ್ತಾಗುತ್ತೆ, ಅದು ಹುಡುಕ್ತೇವೆ ನಾವೀಗ. ಮೈಕಿದೆ, ನಾವಿದ್ದೇವೆ, ಕೆಡಿಸ್ತಾ, ಓ ಕರೆಂಟ್ ಹೋಗಿದೆ, ಈಗ ಹುಡುಕಿದ. ಈ ರೀತಿ ಹುಡುಕ್ತಾ ಹೋಗುದು. ಆಮೇಲೆ ಕರೆಂಟು ಇದೆ, ಇದಿದೆ, ಓ ಬೈಕ್ನಲ್ಲಿ ತಪ್ಪಿದೆ, ಇಲ್ಲಿ ಹುಡುಕ್ಬೇಕು. ಎರಡು ಇದೆ, ಇವನ್ನೆಲ್ಲ ತಪ್ಪಿದೆ, ಮೂರು ಹುಡುಕ್ಬೇಕಾಗ. ಅವಾಗ ಎಲ್ಲಿ ರಿಪೇರಿ ಮಾಡಕ್ಕೆ ಬರುತ್ತೆ? ಮತ್ತು ಎಲ್ಲಿ ಏನು ಚೇಂಜ್ ಮಾಡ್ಬೇಕು ಅವನೀಗ? ಮಾತು ಕೇಳಿಸ್ತಾ ಇಲ್ಲ ಅಂದರೆ ಹುಡುಕ್ಲಕ್ಕೆ ಬೇಕಲ್ಲ, ಮೂರನ್ನು ಹುಡುಕ್ಬೇಕು. ಜಡದ ಅನ್ವೇಷಣೆ ಒಂದು, ಆ ಜೀವನ ಅನ್ವೇಷಣೆ ಎರಡನೇದು, ದೇವರ ಅನ್ವೇಷಣೆ ಮೂರನೇದು. ಮೂರು ತಿಳ್ಕೊಂಬಿಟ್ರೆ ಮೂರು ಭೇದ ಇದೆ ಅಂತ ಗೊತ್ತಾಗೋದು ಯಾವಾಗ? ಮೂರು ಏನು ಅಂತ ಗೊತ್ತಾದರೆ ಮೂರು ಬೇರೆ. ಮಾವಿನಣ್ಣೆ ಗೊತ್ತಿಲ್ಲ, ಬೇರೆ ಯಾವುದೋ ಗೊತ್ತೇ ಇಲ್ಲ. ಕೊಟ್ಟು ಎಲ್ಲ ಸಾಟೌಟ್ ಎಲ್ಲ ಜಟ್ಟಿಗಿಟ್ಬಿಡ್ತಾರೆ ಅಷ್ಟೇ. ಮೂರು ಲೀಟ್ರಾಗಿ ಹೋಗ್ಬಿಡ್ತಾರೆ. ಅಲ್ಲ, ಮಾವು ಬೇವು ವಿವೇಕ ಇರಬೇಕು ಅವನಿಗೆ. ಇದು ಮಾವು, ಇದು ಬೇವು, ಬರೀ ಎಲೆ ಇದು ಅಂತ ಗೊತ್ತಿರಬೇಕು. ಅಷ್ಟು ಜ್ಞಾನ ಇಲ್ಲದ ಹೋಗಿ ಸಾಲ್ಟ್ ಔಟ್ ಮಾಡೋಕ್ಕೆ ಬರೋದಿಲ್ಲೋ. ನಾವು ಕಂಡಿದ್ದರೆ ಸಾಲ್ಟ್ ಔಟ್, ನಮ್ಮನ್ನೇ ಸಾಲ್ಟ್ ಔಟ್ ಮಾಡ್ಕೋಬೇಕೀಗ. ಯಾವ್ಯಾವ ಭಾಗ ಯಾರಿಂದ ನಡೀತಾ ಇದೆ ಗೊತ್ತಾಯ್ತಾ? ಮಾತಾಡ್ಲಿಕ್ಕೆ ಹೋಗ್ತಾನೆ, ಮಾತು ಬರ್ತಾ ಇಲ್ಲ ಅವನಿಗೀಗ. ನೋಡಿದರೆ ಅವು ಇಷ್ಟಿದ್ದು ನಾನು ಮಾತಾಡ್ತಿದ್ದೆಲ್ಲ ಹಾಗಿದ್ದರೆ ಇದು ಇವರು ಮಾತಾಡಲಿಕ್ಕೆ ಬರಬೇಕಾಗಿತ್ತು ನನಗೆ. ಆದ್ದರಿಂದ ಮಾತಾಡಿದ ಬಾಯಿದ್ದರೂ ಕೂಡ ಧ್ರುವನ ಅನುಭವ. ಮಾತಾಡಕ್ಕೆ ಬರ್ತಾ ಇಲ್ಲ. ಶಂಕ ಬಿಟ್ಟಿದ ತಕ್ಷಣ ಮಾತಾಡಲಿಕ್ಕೆ ಬರೋದು ಶುರುವಾಯಿತು. ಪಶ್ಯಾಮಿ ಇತಿ ಅಭಿಮಾನೋ ಅಸ್ಯ. ಇದೆಲ್ಲ ಗೀತಾ ಭಾಷೆ ಸರಿಯಾಗಿ ಓದ್ಕೊಂಡ್ಬಿಟ್ರೆ ಗೀತಾ ಎಲ್ಲ ಅರ್ಥ ಆಗುತ್ತೆ. ಇದನ್ನು ಅಷ್ಟು ಅದನ್ನೇ ಪೂರ್ತಿ ಓದೋದಿಲ್ಲ. ಆದ್ದರಿಂದ ಗೀತಾನೇ ಪೂರ್ತಿ ಓದೋದಿಲ್ಲ, ಗೀತಾ ತಾತ್ಪರ್ಯನೇ ಪೂರ್ತಿ ಓದೋದಿಲ್ಲ, ಇದನ್ನಂತೂ ಓದೋದೇ ಇಲ್ಲ. ಮತ್ತು ಹೇಗೆ ಅರ್ಥ ಆಗುತ್ತಾಗ? ಹೋಗಲಿ, ಒಂದರಿಂದ ಯಾಕೆ ಬರೀತಿದ್ದಾರೆ ಆಚಾರ್ಯ ಇಷ್ಟೆಲ್ಲ ಕೂಡ? ಅಷ್ಟಕ್ಕೆ ಗೊತ್ತಾಗೋದಾಗಿದೆ, ಬರೀಬೇಕು ಅದಕ್ಕೆ ಎಲ್ಲ ಓದ್ದೆ ಹೋದರೆ ಓದು ಅಂತ ಕರೆಯೋದಿಲ್ಲ.
ದುಷ್ಟವಾದು ಎಷ್ಟೋ ಸರ್ತಿ ಪುಸ್ತಕ ಕೊಟ್ಟು ಹೇಗಿದೆ ಅಂತ ಕೇಳ್ತಾರೆ. ಸ್ವಲ್ಪ ಓದಿದ್ದೀನಿ, ಪೂರ್ತಿ ಓದಿಲ್ಲ, ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ. ಒಂದು ಪುಸ್ತಕ ಪೂರ್ತಿ ಓದಿಲ್ಲ ಅಂತ ಗೊತ್ತಾಯ್ತಿಲ್ಲ ಅವನಿಗೀಗ. ಅದೇ ರೀತಿಯೇ ಒಬ್ಬ ವ್ಯಕ್ತಿ ಬಗ್ಗೆ ಪೂರ್ತಿ ಹೇಳಬೇಕಾದ್ರೆ ಎಲ್ಲ ಪುಸ್ತಕ ಓದಬೇಕು ಅವರು. ಒಂದು ಪುಸ್ತಕ ಹೇಳ್ಬೇಕಾದ್ರೆ ಪುಸ್ತಕ ಓದಿದರೆ ಸಾಕು. ಆ ಬರದ ವ್ಯಕ್ತಿತ್ವದ ಬಗ್ಗೆ ಹೇಳ್ಬೇಕಾದ್ರೆ ಏನು ಮಾಡಬೇಕಾಗ ಅಷ್ಟನ್ನು ಓದಬೇಕಾಗತ್ತೆ. ಚಕ್ಷುರಾದ್ಯಾಮನೋ ಪಶ್ಯಾಮೀತ್ಯಭಿಮಾನೋ ಅಸ್ಯ ಚಕ್ಷುರಾದ್ಯಭಿಮಾನವಾನ್. ಮತ್ತೆ ಪಶ್ಯಾಮಿ ಅಂತ ಹೇಳ್ತಾನಲ್ಲ ಅಂದರೆ ತಪ್ಪದು. ದೇವ್ರ ಪ್ರತಿ ಸರ್ತಿ ಏನು ಹೇಳಬೇಕು ಅಂತ ನಾವೀಗ ದೇವ್ರು ಮಾತಾಡಿಸ್ತಾನೆ, ದೇವ್ರು ಕೇಳಿಸ್ತಾನೆ ಅಂತ ಹೇಳ್ಬೇಕು. ಯಾಕೆ ಹೇಳೋದಿಲ್ಲ? ಅದೇ ಅಂಡರ್ಸ್ಟುಡ್ ಆದ್ರೆ ಹೇಳೋದಿಲ್ಲ. ಅಂಡರ್ಸ್ಟುಡ್ ಕೊನೆ ಬರ್ತಾ ಹೋಗ್ಬಿಡ್ತು ಕಡೆಗೆ. ಮೊದಲು ಅಂಡರ್ಸ್ಟುಡ್ ಆಯಿತು, ಬರ್ತಾ ಏನಾಯ್ತು ಅದು ಎಲ್ಲ ಎಲ್ಲ ಸುಟ್ಟೋಯ್ತು ಆ ಕಡೆ ಒಂದು ಕಡೆ. ಅದೇನು ಕೆಳಗೆ ಹೋಗೋದು ಅಂತ ಹೇಳ್ತಾರಲ್ಲ, ಮೂಲೆ ಬಿದ್ದೋಯ್ತು ಅಷ್ಟೇ. ಅಂಡರ್ಸ್ಟುಡ್ ಪದನ ನೀವು ಅಂಡರ್ಸ್ಟ್ಯಾಂಡ್ ಅಂತ ಟೇಬ್ಲೇ ನಿಂತ್ಕೊಂಡ್ಬಿಟ್ಟು ಅಷ್ಟೇ. ಆ ಥರ ಇದೆ ಅವೆಲ್ಲ. ಆ ರೀತಿ ಅರ್ಥ ಮಾಡ್ಕೋಬಾರ್ದು. ಶಾಸ್ತ್ರ ಆ ರೀತಿ ಮಾಡ್ಕೊಂಡೇ ಕೆಡಿಸಿರೋದು. ಪಶ್ಯಾಮೀತಿ ಅಭಿಮಾನೋ ಅಸ್ಯ ಚಕ್ಷುರಾದ್ಯಭಿಮಾನವಾನ್ ನ ತದ್ವಶಾಹ ಚಕ್ಷುರಾದ್ಯಾಹ ನ ದೃಷ್ಟ್ಯಾದೋಸ ಈಶ್ವರಃ. ಅವನಲ್ಲಿಲ್ಲ, ಎಲ್ಲ ದೇವರು ಒಡೆತನ ಅಲ್ಲಿದೆ. ಅದಕ್ಕೆ ಹೃಷಿಕೇಶ ಯಾರು ಅಂದರೆ ದೇವರು. ಹೃಷಿಕಗಳು ನಮ್ಮಲ್ಲಿದೆ, ಆದರೆ ಹೃಷಿಕೇಶ ಪರಮಾತ್ಮನಾಗಿದ್ದಾನೆ. ಇವತ್ತು ಕಾರಿದೆ, ಡ್ರೈವರ್ ಇಲ್ಲ ಅಂತ ಸುಮ್ಮನೆ ಕಾಯ್ತಾನೋ ಇಲ್ಲ. ಈಗ ತನಗೆ ಬಂದರೆ ಗೊತ್ತಾಗಲ್ಲ, ನಾನೇ ಡ್ರೈವರ್ ಗೊತ್ತಾನೆ ಅಲ್ಲ. ಇಲ್ಲಿ ಹಾಗೆ ಬೇರೆ ಡ್ರೈವರ್ ಬೇಕೋ, ನಮಗೂ ಕೂಡ ಒಳಗೆ ಇನ್ನೊಬ್ಬರು ಮಾಡೋನಿದ್ದಾನೆ. ಕಾರು ವೆಹಿಕಲ್ಲು, ಅದಕ್ಕೊಬ್ಬ ಡ್ರೈವರ್ ಬೇಕು. ಈ ದೇಹ ವೆಹಿಕಲ್, ಅದಕ್ಕೊಬ್ಬ ಡ್ರೈವರ್ ಬೇಕು. ಡ್ರೈವ್ ಮಾಡೋದವ, ನಮಗದು ಗೊತ್ತಾಗ್ತಾ ಇಲ್ಲ. ಸ ಪ್ರಾಣ ಇತಿ ವಿಜ್ಞೇಯೋ ಜ್ಞಾತ ಮಂತಾಚ ಕಾಣದೇ ಇರೋರಿಬ್ಬರು, ಹರಿನೂ ಕಾಣೋದಿಲ್ಲ, ವಾಯುನೂ ಕಾಣೋದಿಲ್ಲ. ಫಸ್ಟ್ ಪ್ರಾಣದೇವರು ಕಾಣಬೇಕು, ಆಮೇಲೆ ಪ್ರಾಣದೇವರು ಕೂಡ ಬರೀ ಕಾಣೋದಿಲ್ಲ, ಕೈ ಇಟ್ಟು ನೋಡಬೇಕು, ಉಸಿರಾಡುತ್ತಾ ಇಲ್ಲ ಅಂತ ಗೊತ್ತಾಗಬೇಕು. ಪ್ರಾಣದೇವರ ವ್ಯಕ್ತ, ಅವರು ವ್ಯಕ್ತ. ಪ್ರಾಣದೇವರು ಸ್ಪರ್ಶದಿಂದ ಗೊತ್ತಾಗ್ತಾರೆ, ದೇವರು ಅದು ಗೊತ್ತಾಗೋದಿಲ್ಲ. ತಸ್ಯಾಪಿ ಜ್ಞಾತೃಕಂತೃತ್ವಂ ನಾ ಸ್ವತಃ ಶಕ್ಯತೆ ಕ್ವಚಿತ್. ಅವರಿಗೂ ಕೂಡ ಜ್ಞಾತೃತ್ವ ಮಂತೃತ್ವ ಅನ್ನೋದು ವಾಯುದೇವರಿಗೂ ಸ್ವತಂತ್ರವಾಗಿ ಗೊತ್ತಾಗೋದಿಲ್ಲ. ಎಸ್ತಸ್ಯ ಜ್ಞಾತೃಮಂತೃತ್ವ ಅಂದ್ರೆ ಗೊತ್ತಾಗೋದಿಲ್ಲ ಅಂದ್ರೇನು? ಸ್ವಾತಂತ್ರ್ಯ ಇಲ್ಲ ಅಂತ. ವಾಯುದೇವರಿಗೆ ಗೊತ್ತಾಗುತ್ತೆ, ಸ್ವಾತಂತ್ರ್ಯ ಇಲ್ಲ. ಎಸ್ತಸ್ಯ ಜ್ಞಾತೃಮಂತೃತ್ವದಾತ ಸ ಭಗವಾನ್ ಹರಿ. ಎಲ್ಲರನ್ನೂ ಕೂಡ ಜ್ಞಾತೃ ಮಂತ್ರ ಆಗಿರೋರು ಯಾರು ಅಂದರೆ ಭಗವಂತ ಒಬ್ಬನೇ. ಸ್ವತೋ ಜ್ಞಾತಾಚ ಮಂತಾಚ. ದೇವರಿಗೆ ಯಾರು ಅಂತ ಕೇಳಬಾರದು, ಅವನು ಸ್ವತಃ ಸ್ವತಂತ್ರ. ದ್ರಷ್ಟಾಚ ಶ್ರೋತಾಚ ಕೇಶವ. ಜ್ಞಾನಾದಿದೋ ನ ತಸ್ಯ ಅನ್ಯ ಸರ್ವಸ್ಯ ಜ್ಞಾನದೋ ಹರಿ. ಎಲ್ಲರಿಗೂ ಜ್ಞಾನ ಕೊಡೋನು ಪರಮಾತ್ಮ. ಪರಮಾತ್ಮ ಜ್ಞಾನ ಯಾರು ಕೊಡ್ತಾರೆ ಅಂತ ಕೇಳಬಾರ್ದು. ಎಲ್ಲರನ್ನ ಹುಟ್ಟಿಸಿರೋ ಪರಮಾತ್ಮ ಯಾರು ಹುಟ್ಟಿಸಿದ್ದಾರೆ ಅಂತ ಕೇಳಬಾರ್ದು. ಅದಕ್ಕೆ ಅಲ್ಟಿಮೇಟ್ ಅಂತ. ಸ ದೇಹಾತ್ ಭಜತೆ ವಿಷ್ಣು ಸ್ವೇಚ್ಛೆಯೈವ ಉತ್ಸೃಜತ್ಯಪಿ. ಹಾಗಿದ್ರೆ ದೇವರಿಗೂ ದೇಹ ಇದೆಯಲ್ಲ, ಏನು ಮಾಡಬೇಕು ಅಂತ ಕೇಳಿದರೆ ಅವತಾರ ಅಷ್ಟೇ. ಅಥವಾ ನಮ್ಮಂತೆ ದೇಹ ಅಲ್ಲ. ಅಥವಾ ಅದಕ್ಕೆ ಉತ್ಸೃಜತ್ಯಪಿ ಯಾವತ್ ದೇಹ ಸ್ಥಿತೋ ವಿಷ್ಣು ತಾವಜ್ಜೀವೋ ವಿಪರ್ಯಯ. ಆಮೇಲೆ ತನ್ನ ವಿಷಯ ಆಯಿತು. ದೇವರಲ್ಲಿ ಎಲ್ಲಿವರೆಗೂ ದೇವರು ದೇಹದಲ್ಲಿ ದೇವರ ಜೊತೆಗಿರ್ತಾರೆ, ಅಲ್ಲಿವರೆಗೂ ಆ್ಯಕ್ಟಿವಿಟೀಸ್ ಗೊತ್ತಾಗುತ್ತೆ, ಆಮೇಲೆ ಗೊತ್ತಾಗೋದಿಲ್ಲ. ತಾವತ್ ಕ್ಲೇಶಾದಯಸ್ತಸ್ಯ ವೃಥಾಚ ಇಂದ್ರಿಯ ವೃತ್ತಯ. ಇಷ್ಟೆಲ್ಲ ವಿವೇಕ ಬಂದರೆ ಅವ್ನಿಗೆ ಶೋಕ ಬರೋ ಚಾನ್ಸ್ ಇಲ್ಲ. ವಿವೇಕ ಬರೋದವ್ರು ಏನು ಮಾಡ್ತಾರಾಗ? ಶೋಕ ಬರ್ತದೆ. ಮೈಟ್ ಯಾತ ಕೆಟ್ಟರೆ ಗೊತ್ತಿಲ್ಲ, ಕಲ್ಲು ತೊಗೊಂಡು ಹೊಡೆಯೋದು, ಇದ್ರ ಮಾಡೋದು, ಏನೇನೋ ಮಾಡ್ತಾನೆ. ಅವಾಗ ಏನಾಗುತ್ತೆ? ಅದರಿಂದ ಪೂರ್ತಿ ಕೆಡಿಸೇ ಬಿಡ್ತಾನೋ. ಉಳಿದವ್ರು ಮುಟ್ಟಬೇಡಿ ಅಂತ ಹೇಳಿ, ಮುಟ್ಟಬೇಡಿ, ಅಲ್ಲಿದೆ ಬರುತ್ತೆ, ಸರಿ ತಕ್ಷಣ ಸರಿ ಹೋಗುತ್ತೆ. ಅವನೇನು ಮುಟ್ಟೋದಿಲ್ಲ, ಸ್ವಲ್ಪ ಜಸ್ಟ್ ವೇಟ್, ಕರೆಂಟ್ ಬಂದಷ್ಟು ಸರಿ ಹೋಗುತ್ತೆ. ಅದಕ್ಕೆ ದೇವರ ಅನುಗ್ರಹ ಆಗುತ್ತೆ, ಇಲ್ಲ ಅಷ್ಟು ತಿಳಿಸ್ಬಿಡ್ತಾರೆ. ಇದೆಲ್ಲ ಗೊತ್ತಿದ್ದರಿಂದನೇ ಸತ್ವವನ್ನು ಪರೀಕ್ಷಿಸಿದ್ರು ಅಂತ ಹೇಳ್ತಾರಲ್ಲ, ಅವ್ರಿಗೆ ಗೊತ್ತಿದೆ. ನಾವು ಡೆಡ್ ಅಂತ ತಿಳ್ಕೊಂಡು ಲೈಫ್ ಇದೆ, ನಾವು ಕನೆಕ್ಷನ್ ಬಿಟ್ಟೋಗಿದೆ, ಸೇರಿಸ್ಬಿಡ್ತಾರೆ. ಯಾವತ್ ಕ್ಲೇಶಾದಯಶ್ಚಾಸ್ಯ. ನಮ್ಮಲ್ಲಿ ನೋಡಿ ಎರಡು ಪ್ರಾಬ್ಲಮ್ ಇದೆ. ಈಗ ರಾಯರು ಬದುಕಿಸಿದ್ರು, ಆದರೆ ಅದು ಹಾಗೆಲ್ಲ ಕೇಳ್ತೀವಿ ನಾವೀಗ. ಈ ಬದುಕಿಸೋದು ಹೇಗೆ ಅಂತ ಕೇಳಿದರೆ, ಅದಕ್ಕೆ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ, ಕನೆಕ್ಟ್ ನಿಮ್ಗೆ ಗೊತ್ತಿಲ್ಲ, ಕನೆಕ್ಟ್ ಮಾಡಿಬಿಟ್ರು. ಆದರೆ ಕರೆಂಟ್ ಹೋದಾಗ ಕನೆಕ್ಟ್ ಮಾಡಲಿ ಬರೋದಿಲ್ಲ. ಅದು ದೇವ್ರ ಕಡೆ ಅದು ಕಾಲ ಬಿಡ್ತೀವಿ, ಬಿಡಿಸೋಕೆ ಬರೋದಿಲ್ಲ. ಅಲ್ಲಿ ಮೂರು ಅಂಶ ಇದೆ. ಇದು ಕೂಡ ಯಾರಿಗೆ ಗೊತ್ತಾಗೋದಿಲ್ಲ. ಮುಟ್ಟಕ್ಕೆ ಇವ್ರು ಶಾಕ್ ಹೊಡಿಸ್ಕೊಂಡ್ಬರ್ತಾರೆ, ಇವರು ಸತ್ತೋಗ್ಬಿಡ್ತಾನೆ ಕೊನೆಗೆ, ಇವ್ರಿಗೆ ಗೊತ್ತಾಗೋದಿಲ್ಲ. ಅದು ತಜ್ಞರನ್ನು ಕೇಳ್ತಾವನು ಏನಾಗಿದೆ, ಅದು ಸರಿಯಾಗಿ ಟೆಸ್ಟ್ ಮಾಡಿಬಿಟ್ಟು ಏನಾಗಿದೆ ಆಮೇಲೆ ಹೇಳ್ತಾನೆ, ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ಅದೇ ಅಲ್ಲ, ಪರಿಹಾರ ರೀತಿ ಕೂಡ ಗೊತ್ತು ಅವರಿಗೆ, ಎಲ್ಲಿ ಆಗಿದೆ ಪರಿಹಾರ ಮಾಡೋಕ್ಕೆ ಬರುತ್ತೆ. ಅವ್ರು ಎಲ್ಲ ಫ್ಯೂಸ್ ಆಗಿದೆ ಬಿಡಿ ಅಂತ ಹಾಕ್ತಾರಲ್ಲ, ಹಾಗೆ ಅದು ಸರಿ, ಎಲ್ಲ ಸರಿ ಇದೆ, ಕರೆಂಟ್ ಹೋಗಿದೆ. ಯಥಾ ಉತ್ಸೃಜತೆ ದೇಹಂ ಸಹ ಹರಿಹಿ ಸರ್ವಾತ್ಮನಾ ವಿಭು. ದೇವರೇನಾದರೂ ಕೂಡ ಪಾರ್ಟ್ಲಿ ಬಿಟ್ಟರೆ ಆ ಪಾರ್ಟ್ ಹೋಗುತ್ತೆ, ಪಾರ್ಟ್ಲಿ ಬಿಟ್ಟರೆ ಪಾರ್ಟ್ ಹೋಗುತ್ತೆ. ಒಂದು ದೀಪ ಬರುತ್ತೆ, ಒಂದು ದೀಪ ಬರ್ತಾ ಇಲ್ಲ. ಯಾಕೆಂದ್ರೆ ಬರ್ನಾಗ ಹೋಗ್ಬಿಟ್ರೆ ಬರ್ತಾ ಇಲ್ಲ, ಅದು ಇದೆ. ಎಷ್ಟು ವ್ಯತ್ಯಾಸ ಹುಡುಕ್ಬೇಕು ನಾವೀಗ. ದೀಪದ ದೋಷನೋ
ಈ ಕರೆಂಟಿನ ದೋಷನೋ ಇದ್ರ ದೋಷನೋ ಕನೆಕ್ಷನ್ ದೋಷನೋ ಸಪ್ಲೈ ದೋಷನೋ ಅದು ಸರಿಯಾಗಿ ಡಿಟೆಕ್ಟ್ ಮಾಡಿದ ಮೇಲೆ ಹುಡ್ಕಕ್ಕೆ ಇದು ಬರೋದಿಲ್ಲ. ತದಾ ತದಭಿಮಾನೀತು ಜೀವೋ ಮುಚ್ಚೇತ ಸಂಸ್ಕೃತಿ. ಆಗ ಪರಮಾತ್ಮ ಇದೆಲ್ಲ ತಿಳುವಳಿಕೆ ಎಂದು ಬರುತ್ತಲ್ಲ, ಆಗ ಸಂಸಾರ ಹೋಯ್ತು ಅಂತ ಅಂದರೆ ಮುಕ್ತನಾಗ್ತಾನೆ. ಅಲ್ಲಿವರೆಗೂ ಮುಕ್ತನಾಗೋದಿಲ್ಲ. ಅತಿಭಿನ್ನ ಸ್ವರೂಪೌತೌ ಜೀವೇಶೌ ಏಕ ದೇಹಗೌ. ಅದೇ ರೀತಿಯೇ ಇದೆಲ್ಲ ಬ್ರಹ್ಮಸೂತ್ರ ಬಂದಿದೆ. ಒಂದೇ ದೇಹದಲ್ಲಿದ್ದಾಗ ಜೀವನಿಗೆ ಆಗೋದಕ್ಕೂ ದೇವರಿಗೆ ಯಾತಕ್ಕಾಗೋದಿಲ್ಲ ಪ್ರಶ್ನೆ ಉತ್ತರ ಕೊಟ್ಬಿಟ್ಟಿದ್ದಾರೆ. ಆ ಒಂದೇ ಆಚಾರ್ಯ ಕೆಲವು ವಾಕ್ಯ ಕೊಡಿ, ಉಳಿದೆಲ್ಲ ಇಲ್ಲಿವೆ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ ಅನ್ನೋದು ಅನುಭವ ಬರುತ್ತೆ. ಇತಿ ಗಾರುಡೆ ದೇಹಾಭಿಮಾನೀತು ಏಕೋತ್ರ ನಮಾನಿ ಮಾನದಃಪರಃ. ಇಬ್ಬರು ದೇಹದಲ್ಲಿದ್ದರೂ ಕೂಡ ದೇಹದ ಅಭಿಮಾನ ಇಲ್ಲದೆ ಇರೋದಿರೋದು ಒಬ್ಬ, ಅಭಿಮಾನ ಇರೋನೊಬ್ಬರ. ವೆರಿ ಸಿಂಪಲ್. ಮನೇಲಿ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ. ಒಬ್ಬನು ಓನರ್ ಮಾತಾಡ್ತಾ ಕೂತಿರ್ತಾರೆ, ಇನ್ನೊಬ್ಬನು ಗೆಸ್ಟ್ ಮಾತಾಡ್ತಾ ಕೂತಿದ್ದಾರೆ. ಗೆಸ್ಟ್ ಏನು ಗೊತ್ತಿದೆ? ಮನೆ ನಮ್ದಲ್ಲ, ಅವನಿಗೆ ನನ್ನ ಮನೆ ಅಂತ ಗೊತ್ತಿದೆ. ಇಬ್ಬರು ಇದ್ದಾರೆ, ಇಬ್ಬರು ಕೂತಿದ್ದಾರೆ. ಒಬ್ಬನ ಅಭಿಮಾನ ಬಿಟ್ಟು ಕೂತಾನೆ, ಅಭಿಮಾನ ಇಟ್ಕೊಂಡು ಕೂತಿದ್ದಾರೆ. ನಾನಲ್ಲ, ಯಾರೋ ದೊಡ್ಡವ್ರು ಬಂದಿದ್ದಾರೆ, ನನ್ನ ಮನೆ ಅಲ್ಲ ಇದು. ಎಲ್ಲ ಎಚ್ಚರ ಹೇಗಿದೆಯೋ ಆ ಥರ ದೇಹದ ಬಗ್ಗೆ ಎಚ್ಚರ ಇರಬೇಕು. ಅದು ಎಂದು ಬರುತ್ತೋ ಅವತ್ತು ಮುಕ್ತಿ ನಿಶ್ಚಿತ ಅಂತ ಅರ್ಥ. ಹಾಂ, ಎಲ್ಲ ಇದು ನೋಡಿ ಹೇಳಿರೋದು. ಇಂದ್ರಿಯಾದ್ಯಭಿಮಾನೇನ ತದ್ವಾನ್ ಜೀವ ಉದೀರ್ಯತೆ ಅತನ್ಮಾನಾಧರಿ ಪ್ರೋಕ್ತಃ ತದೇಹತ್ತು ಅದೇಹೋ ಅನಿಂದ್ರಿಯಸ್ತಥ. ಇಂದ್ರಿಯ ಅಭಿಮಾನದ ಇಂದ್ರಿಯ ಜೀವನದಲ್ಲ, ಹೊರಗಿಂದು. ಆದರೆ ಅಭಿಮಾನದಿಂದ ಮಾತಾಡ್ತಿದ್ದಾನೆ. ಅತನ್ಮಾನಾತ್ ಹರಿಹಿ ಪ್ರೋಕ್ತಃ ಅದೇಹೋ. ಆ ದೇವರಿಗೆ ಏನು ಗೊತ್ತಿದೆ? ಇಂದ್ರಿಯಗಳ ಭೇದ ಎಲ್ಲ ಗೊತ್ತಿದೆ, ನಿಯಂತ್ರಣ ಮಾಡೋ ಶಕ್ತಿ ಇದೆ. ಅದಕ್ಕೆ ದೇವ್ರನ್ನ ಏನಂತ ಕರೀತಾರೆ? ಅದೇಹ ಅಂತ ಕರೀತಾರೆ. ದೇಹದೊಳಗೆ ಇಬ್ಬರು ಕೂಡ, ಇವನು ಸದೇಹ, ಅವನು ಅದೇಹ. ಅಭಿಮಾನ ಇದ್ದವನು ಸದೇಹ, ಅಭಿಮಾನ ಇಲ್ಲದವನು ಅದೇಹ, ವಿದೇಹ. ಎಂದು ವಿದೇಹನಾಗ್ತಾನೋ ಆಗ ಏನಾಗ್ತಾನೆ? ಅದು ವಿದೇಹ ರಾಜ ಅಂದರೆ ಅರ್ಥ. ಅದಕ್ಕೆ ವಿದೇಹ ರಾಜ ಯಾರಾತ? ಜನಕ ರಾಜ. ಅದಕ್ಕೆ ರಾಮದೇವರು ಅಲ್ಲೇ ಬಂದು ಇದು ಮಾಡಿದರು, ವಿದೇಹನಾಗಿದ್ದಕ್ಕೆ. ಅಷ್ಟೇ ಇಲ್ಲಿ ಹೇಳಿದ್ದಾರೆ, ವಿಮಾನೋ ಮಾನವರ್ಜಿತ. ನಿನ್ನೆ ಬಂತದ್ದು ವಿದೇಹೋ ಮಾನವರ್ಜಿತ. ಅದಕ್ಕೆ ವಿದೇಹ ರಾಜನ ಇದ್ದಲ್ಲಿಗೆ ಬಂದು ರಾಮದೇವರು ಸ್ವೀಕಾರ ಮಾಡಿದರು ಅಂದರೆ ದೇಹಾಭಿಮಾನ ಯಾರು ಬಿಟ್ಟಿರ್ತಾರಲ್ಲ ಅವರ ಹತ್ರ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಅದು ಅಧ್ಯಾತ್ಮ. ಅದು ಆಧ್ಯಾತ್ಮಿಕ ಅರ್ಥ ಅಂತ ಹೇಳಿಬಿಟ್ಟಿದ್ದಾರೆ, ಅದು ಸೇರಿಸ್ಕೋಬೇಕು. ಮುಂದೆ ನಚಾನ್ಯ ಸಚ ಅನ್ಯ ಶ್ರೋತು ವಕ್ತುಶ್ಚ ಇತಿ ಚ ಶಬ್ದ ಲಿಂಗಾನ್ ಭೂತೇಂದ್ರಿಯ ಮನೋರೂಪ. ಏನ? ಆ ಜೀವ ಅನಭಿಮತೆ ದೇಹೆ ನ ವಿಷ್ಣು ಜೀವದ ಸ್ಥಿತ. ಬದಲು ದೇಹ ಇರಬೇಕು, ಜೀವ ಅಭಿಮಾನ ಜೀವ ಇರಬೇಕು, ಆಗ ದೇವರಿರ್ತಾರೆ. ದೇವರಿದ್ದರೆ ಮೂರು ಆಗುತ್ತೆ. ಎಲ್ಲಿ ಅಂತ ಜೀವ ಇಲ್ಲ, ದೇವರಿದ್ದರೂ ಫಂಕ್ಷನ್ ಮಾಡಿ ತೋರಿಸೋದಿಲ್ಲ. ಅಲ್ಲಿ ಲೀಲಿಂಗ್ ಆಗಿಬಿಡ್ತಾನೆ, ಅದು ಮಾತಾಡೋದಿಲ್ಲ. ಅತಶ್ಚಾದೇಹ ಉದ್ದಿಷ್ಟ ಪರಮಾತ್ಮ ಸನಾತನಃ ಇತಿ ಪ್ರಕಾಶ ಸಂಹಿತಾಯ. ಅದು ದೇವರಿಗೆ ದೇಹ ಇಲ್ಲದವನು ಅಂತ ಅರ್ಥ ಅಲ್ಲ, ಜೀವರ ದೇಹದಲ್ಲಿದ್ದು ಅದಕ್ಕೆ ಅಭಿಮಾನಕ್ಕೆ ಒಳಗಾಗದವನು ಅಂತ ಅರ್ಥ. ತನ್ನ ದೇಹ ಇದ್ದೇ ಇದೆ. ನಾವು ಇಬ್ಬರು ಸ್ವಂತ ಮನೆಯವರೇ ಹೋಗಿ ಮಾತಾಡಕ್ಕೆ ಕೂತಿದ್ದಾರೆ. ಇವನು ನನ್ನ ಮನೆ ಇವಂದಲ್ಲ, ಇವನು ನನ್ನ ಮನೆ ಇವಂದಲ್ಲ ಅಂತ ಅವ್ನಿಗೆ ಗೊತ್ತು. ಅವ್ರವ್ರ ಸ್ವಂತ ಮನೆ ಬಗ್ಗೆ ಅವ್ರಿಗೆ ಗೊತ್ತಿದೆ, ಉಳಿದ ಅಲ್ಲ ಅಂತಲೂ ಗೊತ್ತಿದೆ. ಕೂತಿರೋದು ಒಂದೇ ಕಡೆ ಕೂತಿದ್ದಾರೆ. ಆದರೂ ಕೂಡ ಕೆಲಸ ದೊಡ್ಡವ್ರು ಬಂದಾಗ ನಮಗಿಂತ ಮೇಲೇನೋ ಕೊಡಿಸ್ತಾರೆ, ಗೊತ್ತಾಯ್ತು. ಆದರೂ ಕೂಡ ಏನಲ್ಲ, ಓನರ್ ಇವನೇ, ಅವನಲ್ಲ. ಅದಕ್ಕೆ ತನ್ನ ಮನೆಯಲ್ಲೇ ಕೂಡ ಸ್ವಾರಸ್ಯ, ತನ್ನ ಮನೆಯಲ್ಲೇ ತಾನು ದೊಡ್ಡವ್ರು ಬಂದಾಗ ಕೆಳಗೆ ಹಾಕಿಕೊಡ್ತಾನೋ. ನಮ್ಮ ದೇವರಿದ್ದಾರೆ ಅಂತ ಗೊತ್ತಾದ್ಮೇಲೆ ಏನು ಮಾಡ್ತೇವೆ ನಾವು? ಕೆಳಗೆ ಕೂತಿರೋದು ಅನಹಂಕರ್ತ ಅನಹಂಗರಿಕರ್ತ ಆ ಥರ ಕೊಡ್ಬೇಕು. ಅದೆಲ್ಲ ತಿಳ್ಕೊಡ್ಬೇಕಾದ್ರೆ ಶಾಸ್ತ್ರ ಮತ್ತೆ ಮತ್ತೆ ಓದಬೇಕು, ಇಲ್ಲ ಅನುಭವಕ್ಕೆ ಬರೋದಿಲ್ಲ. ನಚ ಅನ್ಯ ಶ್ರೋತರು ವಕ್ತಶ್ಚೇತಿ. ಈ ಮಕ್ಕಳಿಗೆಲ್ಲ ಮನೆ ಮಾರಿಬಿಟ್ಟೆ ಮನೆ, ಅವೆಲ್ಲ ಅರ್ಥನೇ ಆಗೋದಿಲ್ಲ ಏನು ಕೂಡ. ಏನು ಸೇಡಿ ಅರ್ಥ ಆಗುತ್ತೆ? ಏನು ಗೊತ್ತಾಗಲ್ಲ. ಹೋಗೋಣ ಬೇಡ ಬಿಡ್ತಾರೆ ಅಷ್ಟೇ ಹೊರತು ಏನು ಗೊತ್ತಿಲ್ಲ ಅವರಿಗೆ. ಹೋಯ್ತಂತೆ ಬೇರೆ ಮನೆ ಹೋಗ್ತಾರಷ್ಟೆ. ಎಲ್ಲ ಟೆಕ್ನಿಕಲಿ ಗೊತ್ತಾಗೋದು ಯಾವಾಗ? ದೊಡ್ಡವನಾದ ಗೊತ್ತಾಗಲ್ಲ. ಅಷ್ಟೊತ್ತಿ ಬೇರೆ ಅಹಂಕಾರ ಬಂದಿರುತ್ತೆ, ಇದು ಕಳ್ಕೊಂಡ್ಬಿಡ್ತಾರೆ, ಬೇರೆ ಬಂದುಬಿಡ್ತಾರೆ. ಏನಂತ? ನಾನೇ ಮಾಡೋರು ಅಂತ. ಅಲ್ಲಿಗೆ ಸಣ್ಣ ವಯಸ್ಸಲ್ಲಿರೋ ಅಜ್ಞಾನ ಟೈಪ್ ಬೇರೆ, ವಯಸ್ಸಿನಲ್ಲಿ ಬರೋ ಅಜ್ಞಾನ ಟೈಪ್ ಬೇರೆ. ಈ ಅಜ್ಞಾನದಲ್ಲಿ ಗೊತ್ತೇ ಆಗೋದಿಲ್ಲ, ಅಲ್ಲಿ ತಪ್ಪು ಬೇರೆ ಗೊತ್ತಾಗ್ಬಿಡುತ್ತೆ. ನಂದೇ ಅಂತ ಹೇಳಿಬಿಟ್ಟು ಎಲ್ಲ ಭ್ರಮೆಗಳಲ್ಲಿ ಅನೇಕ ವೆರೈಟಿ ಇದೆ. ಅದು ಎಲ್ಲಿ ಇದೆ ಅಂತ ಗೊತ್ತಾಗಬೇಕಾದ್ರೆ ಆ ತಿಳಿದವರು ಎಲ್ಲಿ ಅಜ್ಞಾನ ಇದೆ ಅಂತ ಗುರುತಿಸ್ಬಿಟ್ಟು ಅದನ್ನು ಚೇಂಜ್ ಮಾಡೋದು, ಅಂತ ತೆಗೆದಾಕ್ತಾರೆ. ಪ್ರಕಾಶ ಸಂಹಿತಾಯ ನಚ ಅನ್ಯ ಶ್ರೋತು ವಕ್ತುಶ್ಚೇತಿ ಶಬ್ದ ಲಿಂಗ. ಅಲ್ಲಿರಲಿ, ನಾಳೆ ಇನ್ನು ತುಂಬ ಇದು ಮುಗಿದಿಲ್ಲ, ಅದು ಇನ್ನೂ ಸ್ವಲ್ಪ ಇದೆ. ಲಿಂಗಂ ಸ್ವರೂಪ ಉದ್ದಿಷ್ಟಂ ಲಿಂಗಂ ಜ್ಞಾಪಕಮೇವ ಚ ಇತಿ ಶಬ್ದ ನಿರ್ಣಯ
ನೋಡಿ ಇದು ಪುರಾಣ ಪದ್ಧತಿ ಪ್ರಮಾಣ ರಕ್ಷಣಕ್ಕೆ ಬೇಕಿದೆ. ಲಿಂಗ ಶಬ್ದಕ್ಕೆ ಅರ್ಥ ಹೇಳಿಬಿಟ್ರು. ಲಿಂಗಂ ಸ್ವರೂಪ ಉದ್ದಿಷ್ಟಂ ಲಿಂಗಂ ಜ್ಞಾಪಕ ಮುಚ್ಚತೆ. ಜ್ಞಾಪಕ ಅಂದ್ರೇನು? ಜ್ಞಾಪಕ ಅಂದ್ರೇನು? ಅನುಮಾನ. ಯತ್ರ ಧೂಮ ತತ್ರ ಧೂಮ ನೋಡಿದ ತಕ್ಷಣ ಓ ಬೆಂಕಿ ಇದೆ. ನೋಡಿದ್ದು ಧೂಮನ, ಜ್ಞಾಪಕ ಬಂದಿದ್ದು ಯಾವುದು? ಬೆಂಕಿ. ಅದು ಜ್ಞಾಪಕ. ಅನುಮಾನ. ಅದಕ್ಕೆ ಅನುಮಾನಕ ಲಿಂಗ ಅಂತ ಹೆಸರು. ಹೇತು ಅಂದ್ರೂ ಒಂದೇ, ವ್ಯಾಪ್ಯ ಅಂದ್ರೂ ಒಂದೇ, ಅನುಮಾನ ಅಂದ್ರೂ ಒಂದೇ, ಇವೆಲ್ಲ ಒಂದೇ. ಅಷ್ಟೇ ಇದೆ. ನಾಳೆ ದಿವಸ ಮುಂದಿನ ಭಾಗ.